ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಸೆಷನ್ ಅಲ್ಲಿ ನಾವು ಪ್ಲೇಟೋರವರ ನ್ಯಾಯದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡ್ವಿ. ಅವರು ಹಿಂದೆ ಇದ್ದಂತಹ ಸಿದ್ಧಾಂತಗಳು ಅಂದ್ರೆ ನ್ಯಾಯದ ಒಂದು ಬಗ್ಗೆ ಆ ಕಾಲದಲ್ಲಿ ಇದ್ದಂತಹ ನ್ಯಾಯ ಸಿದ್ಧಾಂತಗಳಲ್ಲಿದ್ದಂತಹ ಹಲವಾರು ದೋಷಗಳಿದ್ದಿದ್ರಿಂದ ಅದನ್ನ ನಿರಾಕರಿಸೋದ್ರ ಮೂಲಕ ತಮ್ಮದೇ ಆದಂತಹ ಒಂದು ಹೊಸದಾದಂತಹ ಒಂದು ನ್ಯಾಯದ ಪರಿಕಲ್ಪನೆಯನ್ನ ಅವರು ಸೂಚಿಸ್ತಾ ಬಂದಿದ್ರು. ಇಂದಿನ ಪ್ರಸ್ತುತ ಸೆಷನ್ ಅಲ್ಲಿ ನಾವು ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ವಿಶೇಷವಾಗಿ ಪ್ಲೇಟೋರವರು ಶಿಕ್ಷಣದ ಬಗ್ಗೆ ಅವರದೇ ಆದಂತಹ ಒಂದು ವಿಶೇಷವಾದಂತಹ ಮಹತ್ವವನ್ನ ನೀಡೋದ್ರ ಮೂಲಕ ನಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಪ್ಲೇಟೋರವರ ಶಿಕ್ಷಣ ಪದ್ಧತಿಯಲ್ಲಿ ನಾವು ತಿಳಿಯುವುದಾದ್ರೆ, ಈ ಶಿಕ್ಷಣ ಸಿದ್ಧಾಂತ ಹಿಂದೆ ತಿಳ್ಕೊಂಡಂತಹ ನ್ಯಾಯ ಸಿದ್ಧಾಂತದೊಂದಿಗೆ ತನ್ನದೇ ಆದಂತಹ ಒಂದು ನಿಕಟವಾದಂತಹ ಸಂಬಂಧವನ್ನ ಹೊಂದಿತ್ತು. ಯಾಕೆ ಅಂದ್ರೆ ಇವೆರಡರ ಗುರಿ ಒಂದೇ. ಅಂದ್ರೆ ನ್ಯಾಯ ಮತ್ತು ಶಿಕ್ಷಣದ ಮೂಲ ಉದ್ದೇಶ ಸಮಾಜದಲ್ಲಿ ಏಕತೆ ಮತ್ತು ಹೊಂದಾಣಿಕೆಯನ್ನ ತರಬೇಕಾದ್ರೆ ಶಿಕ್ಷಣ ಬಹಳ ಅತ್ಯವಶ್ಯಕ ಎಂಬುದನ್ನ ಪ್ಲೇಟೋ ಬಹಳ ಹಿಂದೆನೆ ಮನಗಂಡಿದ್ರು. ಹಾಗಾಗಿ ಅವರು ಇವೆರಡೂ ಕೂಡ ಸಮಾಜದಲ್ಲಿ ಏಕತೆ ಮತ್ತು ಐಕ್ಯತೆ ಹಾಗೂ ಹೊಂದಾಣಿಕೆಗಾಗಿ ಬಹಳ ಅತ್ಯಮೂಲ್ಯ ವಿಚಾರಗಳು ಎಂಬುದನ್ನ ತಿಳಿಸ್ಕೊಡುವಂತ ಒಂದು ಮುಂದಾಲೋಚನೆ ಮಾಡಿದ್ದಾರೆ. ಪ್ಲೇಟೋವಿನ ಈ ಸಿದ್ಧಾಂತವು ಆದರ್ಶ ರಾಜ್ಯದ ಆಧಾರ ಸ್ತಂಭಗಳಲ್ಲಿ ಒಂದು ಆಗಿದೆ ಅಂತ ಹೇಳ್ಬೋದು. ದಿ ರಿಪಬ್ಲಿಕ್ ಗ್ರಂಥವು ವಿಶೇಷವಾಗಿ ಶಿಕ್ಷಣವನ್ನ ಕುರಿತಾದಂತಹ ಅತ್ಯಂತ ಮಹತ್ವ ಗ್ರಂಥವಾಗಿದೆ ಎನ್ನಬಹುದು. ಕಾರಣ ಏನಂತಂದ್ರೆ, ಈ ಶಿಕ್ಷಣವು ಬದಲಾದ ಕಾಲಕ್ಕೆ ವ್ಯಕ್ತಿಯು ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನ ಕಲಿಸುತ್ತದೆ. ಇವತ್ತು ನಾವು ಶಾಲಾ ಕಾಲೇಜುಗಳ ಮೂಲಕ ಪ್ರಜೆಗಳಿಗೆ ಕೊಡ್ತಕ್ಕಂತಹ ಶಿಕ್ಷಣದಿಂದ ಸಮಾಜದಲ್ಲಿ ವ್ಯಕ್ತಿ ಹೇಗೆ ವರ್ತಿಸ್ಬೇಕು, ಅವನ ನಡವಳಿಕೆ ಹೇಗಿರ್ಬೇಕು ಸಮಾಜದಲ್ಲಿ, ಯಾಕಂದ್ರೆ ಅವನು ಇತರರೊಡನೆ ಬೆರೆತು ಬದುಕಬೇಕಾಗಿರೋದ್ರಿಂದ ತನ್ನ ನಡವಳಿಕೆಯನ್ನ ಹೇಗೆ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಎಂಬುದನ್ನ ಕಲಿಸುವ ಸಲುವಾಗಿ ವ್ಯಕ್ತಿಗೆ ನಾನಾ ರೀತಿಯಲ್ಲಿ ಶಿಕ್ಷಣವನ್ನ ಇಂದಿಗೂ ಕೂಡ ನೀಡಲಾಗ್ತದೆ. ಆ ದೃಷ್ಟಿಕೋನದಿಂದ ಇರ್ಬೋದು ಪ್ಲೇಟೋರವರು ಆದರ್ಶ ರಾಜ್ಯದ ಆಧಾರ ಸ್ತಂಭಗಳಲ್ಲಿ ದಿ ರಿಪಬ್ಲಿಕ್ ಎಂಬ ಗ್ರಂಥದ ಒಂದು ನಿರ್ದಿಷ್ಟ ಭಾಗವನ್ನೇ ಶಿಕ್ಷಣಕ್ಕೆ ಪೂರ್ಣವಾಗಿ ಮೀಸಲಾಗಿಟ್ಟದಂತನ ನಾವು ಕಾಣ್ತೇವೆ. ಕಾರಣ ಏನಂತಂದ್ರೆ, ವ್ಯಕ್ತಿ ಸಮಾಜದಲ್ಲಿ ಹೇಗೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಳ್ಬೇಕು, ಹೇಗೆ ವರ್ತಿಸ್ಬೇಕು ಎಂಬುದನ್ನ ಸೂಚಿಸುವಂತ ಒಂದು ಉದ್ದೇಶಕ್ಕೋಸ್ಕರ ಪ್ಲೇಟೋರವರು ಶಿಕ್ಷಣದ ಬಗ್ಗೆ ಪಟ್ಟಂತಹ ಪ್ರಯತ್ನದ ಬಗ್ಗೆ ಬಾರ್ಕರ್ ರವರು ಈ ರೀತಿ ಹೇಳ್ತಾರೆ. ಬಾರ್ಕರ್ ರವರ ಪ್ರಕಾರ ಮಾನಸಿಕ ದೌರ್ಬಲ್ಯವನ್ನು ಮಾನಸಿಕ ಔಷಧಿಯ ಮೂಲಕ ವಾಸಿ ಮಾಡುವ ಪ್ರಯತ್ನವಾಗಿತ್ತು. ಅಂದ್ರೆ ಮನುಷ್ಯನಿಗೆ ಹೇಗೆ ಇತರೆ ದೌರ್ಬಲ್ಯಗಳಿದ್ದು ಅದನ್ನ ನಿರ್ದಿಷ್ಟವಾದಂತಹ ಔಷಧೋಪಚಾರಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ತನ್ನ ದೌರ್ಬಲ್ಯಗಳನ್ನ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಹಾಗೆ ಮಾನಸಿಕ ದೌರ್ಬಲ್ಯವನ್ನ ಮಾನಸಿಕ ಔಷಧಿಯ ಮೂಲಕ ವಾಸಿ ಮಾಡುವಂತಹ ಒಂದು ಪ್ರಯತ್ನ ಶಿಕ್ಷಣದ ಮೂಲಕ ಆಗಿತ್ತು. ಇದನ್ನ ಪ್ಲೇಟರ್ ಅವರು ಬಹಳ ಸ್ಪಷ್ಟವಾಗಿ ಮಾಡಿದ್ದಾರೆ ಎಂಬ ಒಂದು ನಿಲುವನ್ನ ತನ್ನ ಅಭಿಪ್ರಾಯದ ಮೂಲಕ ಈ ರೀತಿ ಹೇಳಿದ್ದಾರೆ. ಶಿಕ್ಷಣವು ಒಂದು ಆಧ್ಯಾತ್ಮಿಕ ಪರಿಹಾರವಾಗಿದ್ದು ಸಮಾಜದ ಎಲ್ಲ ಅನಿಷ್ಟಗಳನ್ನ ತೊಲಗಿಸಬೇಕಾದ್ರೆ ಅಲ್ಲಿ ಸಕ್ರಮವಾದ ಶಿಕ್ಷಣ ವಿಧಾನ ಒಂದೇ ಉತ್ತರ ಎಂದು ಪ್ಲೇಟೋರವರು ಬಹಳ ಬಲಿಷ್ಠವಾಗಿ ನಂಬಿದ್ರು. ಅಂದ್ರೆ ಅವರ ಒಂದು ಬಲವಾದ ನಂಬಿಕೆಯಾಗಿತ್ತು. ಆದ್ದರಿಂದಲೇ ಅವರಿಗೆ ಶಿಕ್ಷಣದ ಬಗ್ಗೆ ಇದ್ದ ಕಾಳಜಿಯನ್ನು ಅವರ ದಿ ರಿಪಬ್ಲಿಕ್ ಗ್ರಂಥದ 2ನೇ ಭಾಗವು ಬಹುತೇಕವಾಗಿ ಶಿಕ್ಷಣದ ಬಗ್ಗೆ ಚರ್ಚಿಸಲು ಮೀಸಲಿಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ರೂಸರ್ ಅವರು ಈ ರೀತಿ ಹೇಳ್ತಾರೆ. ಶಿಕ್ಷಣದ ಬಗ್ಗೆ ಪ್ಲೇಟೋರ್ ಅವರು ಬರೆದಂತಹ ಒಂದು ಗ್ರಂಥದ ವಿವರಣೆಯನ್ನ ಗಮನಿಸಿದಂತಹ ರೂಸರ್ ಅವರು ಈ ರೀತಿ ಹೇಳ್ತಾರೆ. ಶಿಕ್ಷಣದ ಬಗ್ಗೆ ಹಿಂದೆಂದೂ ಬರೆಯದ ಅತ್ಯಮೂಲ್ಯ ಗ್ರಂಥ ಅಂದ್ರೆ ದಿ ರಿಪಬ್ಲಿಕ್ ಅಲ್ಲಿ 2ನೇ ಭಾಗವನ್ನ ಮೀಸಲಿಟ್ಟಿರೋದ್ರಿಂದ ರೂಸರ್ ಅವರು ಪ್ಲೇಟೋರ್ ಅವರ ಆ ಗ್ರಂಥದ ಒಂದು ಭಾಗವನ್ನ ಈ ತರ ಪ್ರಶಂಸೆ ಮಾಡ್ತಾರೆ. ಇದರಿಂದ ಗೊತ್ತಾಗುತ್ತೆ
ಪ್ಲೇಟೋರವರಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಈ ಹಿಂದೆನೆ ಎಂಬುದು. ಜೊತೆಗೆ ಸೈಬನ್ ರವರು ಪ್ಲೇಟೋವಿನ ಸಮತಾವಾದವನ್ನ ವಿಮರ್ಶಿಸುತ್ತಾ ಈ ರೀತಿ ಹೇಳ್ತಾರೆ, ರಾಜ್ಯಾಡಳಿತಗಾರರ ಆದಿಯಲ್ಲಿ ಬರುವ ಎಲ್ಲ ತೊಡರುಗಳನ್ನ ನಿವಾರಿಸುವ ಸಲುವಾಗಿ ಸಮತಾವಾದವನ್ನು ಸಾಧನಾ ಮಾರ್ಗವೆಂದು ನಿವೇದಿಸಿದ್ದರೂ ಸಹ ಪ್ಲೇಟೋ ತತ್ವಜ್ಞಾನಿ ಅರಸರಿಗೆ ನೀಡಬೇಕಾದ ಶಿಕ್ಷಣದಿಂದಲೇ ಇದು ಸಾಧ್ಯ ಎಂಬ ಭರವಸೆಯನ್ನ ಹೊಂದಿದ್ದನು ಎಂದು ಸೈಬನ್ ರವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದ್ ರೀತಿಲಿ ರಾಜ್ಯಾಡಳಿತದಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ತತ್ವಜ್ಞಾನಿ ಅರಸರುಗಳಿಗೆ ಉತ್ತಮ ಶಿಕ್ಷಣವನ್ನ ನೀಡೋದ್ರಿಂದ ಅವರು ಹೇಗೆ ಅತ್ಯುತ್ತಮವಾದಂತಹ ರಾಜ್ಯಾಡಳಿತವನ್ನ ಜನರಿಗೆ ನೀಡಬಲ್ಲರು. ಆದ್ರಿಂದ ಮಾತ್ರ, ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುತ್ತೆ ಈ ಒಂದು ಕೆಲಸ ಎಂಬುವಂತ ಒಂದು ಭರವಸೆಯನ್ನ, ಆಶಾಭಾವನೆಯನ್ನ ಪ್ಲೇಟೋರವರು ಹೊಂದಿದ್ರು. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ರು ಎಂಬುದು ಸೈಬನ್ ರವರ ಅಭಿಪ್ರಾಯದಿಂದ ನಮಗೆ ಕಂಡು ಬರುತ್ತೆ. ಪ್ಲೇಟೋರವರೇ ಹೇಳಿರುವ ಹಾಗೆ ಜ್ಞಾನವು ಒಂದು ಅತ್ಯಮೂಲ್ಯ ಗುಣವಾಗಿದ್ದು ಅದನ್ನು ಸಮಾಜದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡುವುದು ರಾಜ್ಯದ ಕರ್ತವ್ಯ ಎಂದು ನಂಬಿದ್ದರು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣ ತಲುಪಬೇಕು, ಆಗ್ಲೇ ಒಂದು ರಾಜ್ಯ, ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಏನು ಆಧುನಿಕ ರಾಜ್ಯಗಳು ಶಿಕ್ಷಣಕ್ಕೆ ವಿಶೇಷವಾದಂತಹ ಒಂದು ಆದ್ಯತೆಯನ್ನ ನೀಡ್ತಾ ಹಲವಾರು ಯೋಜನೆಗಳನ್ನ, ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಕಾಲಕ್ಕೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ನೀಡುವಂತ ಒಂದು ಅನೇಕ ಯೋಜನೆಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದೆಯೋ, ಅದನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರಾಜ್ಯದ ಜವಾಬ್ದಾರಿ ಮಾನವರಿಗೆಲ್ಲರಿಗೂ ಶಿಕ್ಷಣವನ್ನ ಕೊಟ್ಟು ಮಾನವರನ್ನ, ಸಮಾಜವನ್ನ ಅಭಿವೃದ್ಧಿಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಮುಂದುವರಿತಾ ಇದೆ ಎಂಬುದು. ಹಾಗಾಗಿನೇ ಪ್ಲೇಟೋರವರು ಈ ರೀತಿಲಿ ಹೇಳಿರ್ಬೋದು, ಜ್ಞಾನವು ಒಂದು ಅತ್ಯಮೂಲ್ಯ ಗುಣವಾಗಿದ್ದು ಅದನ್ನು ಸಮಾಜದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡುವುದು ರಾಜ್ಯದ ಕರ್ತವ್ಯ ಎಂದು ನಂಬಿದ್ರು. ಆ ಕಾರಣಕ್ಕೋಸ್ಕರನೇ ಸಮಾಜದ 3 ವರ್ಗಗಳಿಗೆ ಸರಿಯಾದ ಶಿಕ್ಷಣ ಮತ್ತು ತರಬೇತಿ ನೀಡುವುದರ ಮೂಲಕ ಅವರವರ ಕರ್ತವ್ಯಗಳನ್ನು ಸೂಕ್ಷ್ಮವಾಗಿ ಮತ್ತು ಯೋಗ್ಯವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತೆ ಮಾಡಬೇಕು ಎಂಬ ಅಭಿಪ್ರಾಯವನ್ನು ಕೂಡ ಪ್ಲೇಟೋರವರು ಪಟ್ಟಿದ್ರು. ಅಂದ್ರೆ ಶಿಕ್ಷಣವನ್ನ ಕೊಟ್ರೆ ಏನು ಪೋಷಕ ವರ್ಗ ರಾಜ್ಯಾಡಳಿತವನ್ನ ನಿರ್ವಹಿಸುತ್ತೆ, ರಕ್ಷಕ ವರ್ಗ ದೇಶವನ್ನ ಕಾಯುತ್ತೆ, ಉತ್ಪಾದಕ ವರ್ಗ ಅದಕ್ಕೆ ಬೇಕಾದಂತಹ ಸೇವೆ ಮತ್ತು ವಸ್ತುಗಳನ್ನ ಉತ್ಪಾದಿಸಿ ಒದಗಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ಒಂದು ನಿಲುವನ್ನ ಹೊಂದಿದಂತಹ ಪ್ಲೇಟೋರವರು ಈ 3 ವರ್ಗಗಳಿಗೂ ಸರಿಯಾದಂತಹ ಶಿಕ್ಷಣ ಜೊತೆಗೆ ತರಬೇತಿ ನೀಡುವುದರ ಮೂಲಕ ಅವರವರ ಕರ್ತವ್ಯಗಳನ್ನ ಸೂಕ್ಷ್ಮವಾಗಿ ಮತ್ತು ಯೋಗ್ಯವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ಅಭಿಪ್ರಾಯವನ್ನ ಹೊಂದಿದ್ರು. ಹಾಗೇನೆ ಪ್ಲೇಟೋರವರ ಶಿಕ್ಷಣ ಪದ್ಧತಿಯಲ್ಲಿ ನಾವು 2 ದೃಷ್ಟಿಕೋನಗಳನ್ನ ನಾವು ಕಾಣ್ಬೋದು. ಅದು ವೈಯಕ್ತಿಕ ಮತ್ತು ಸಾಮಾಜಿಕ. ವ್ಯಕ್ತಿಗೆ ಶಿಕ್ಷಣ ಎಂಬುದು ಬಹಳ ಅತ್ಯಮೂಲ್ಯ. ಯಾಕಂದ್ರೆ ಶಿಕ್ಷಣದ ಮೂಲಕ ವ್ಯಕ್ತಿ ಜ್ಞಾನವನ್ನ ಪಡ್ಕೊಳ್ತಾನೆ, ವಿವೇಕವನ್ನ ಪಡ್ಕೊಳ್ತಾನೆ, ತಾನೂ ಅಭಿವೃದ್ಧಿ ಆಗೋದ್ರ ಜೊತೆಗೆ ಸಮಾಜವನ್ನು ಅಭಿವೃದ್ಧಿ ಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ಪ್ಲೇಟೋರವರು ವ್ಯಕ್ತಿಗೆ ವೈಯಕ್ತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನಗಳೆರಡೂ ಇವೆ. ಈ ವ್ಯಕ್ತಿ ಶಿಕ್ಷಣದ ಮೂಲಕ ಅತ್ಯಂತ ಪ್ರಮುಖವಾದಂತಹ ರೀತಿಯಲ್ಲಿ ಜ್ಞಾನವನ್ನ ಪಡೆದು ಅದರಿಂದ ಒಬ್ಬ ವ್ಯಕ್ತಿಗೆ ತನ್ನ ಸತ್ಯ ಅಸತ್ಯಗಳ ನಡುವಿನ ವ್ಯತ್ಯಾಸಗಳನ್ನ ಪತ್ತೆ ಹಚ್ಚುವಂತಹ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಸರಿಯಾದದನ್ನ ಸ್ವೀಕರಿಸೋದಕ್ಕೆ, ಸರಿಯಲ್ಲದನ್ನ ತಿರಸ್ಕರಿಸೋದಕ್ಕೆ ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯ ಪ್ಲೇಟೋರವರದು ಆಗಿತ್ತು. ಹಾಗಾಗಿ ಪ್ಲೇಟೋರವರೇ ಹೇಳಿರುವಂತೆ ಇಡೀ ಸಮಾಜವು ಶಿಕ್ಷಿತವಾಗಿದ್ದಲ್ಲಿ ಸಮಾಜದ ವಿವಿಧ ಘಟಕಗಳು ಕೂಡ ಸಾಮಾಜಿಕ ಪ್ರಜ್ಞೆಯಿಂದ ಯಾವುದೇ ಸ್ವಾರ್ಥವಿಲ್ಲದೆ ತಮ್ಮ ತಮ್ಮ ಕಾರ್ಯಗಳನ್ನ ಬಹಳ ಶ್ರದ್ಧೆಯಿಂದ ನಿರ್ವಹಿಸುವುದನ್ನ ಕಲಿಯುತ್ತಾರೆ. ಅಂದ್ರೆ ಅವರಿಗೆ ಯಾವಾಗ ಜನರು ಸುಶಿಕ್ಷಿತರಾಗ್ತಾರೋ ಅವರಿಗೆ ಒಂದು ಜ್ಞಾನ, ಪ್ರಜ್ಞೆ, ಒಂದು ನೈತಿಕ ಜವಾಬ್ದಾರಿ ಎಂಬುದು ಇದರಿಂದ ಲಭ್ಯವಾಗುತ್ತೆ. ಆ ಒಂದು ಜ್ಞಾನದ ಮೂಲಕ ಯಾವುದು ಸರಿ ಯಾವುದು ತಪ್ಪು ಎಂಬ ಒಂದು ನಿರ್ಧಾರಗಳನ್ನ ಮಾಡೋದ್ರ ಮೂಲಕ ಯಾವ ಒಂದು ಸಾಮಾಜಿಕ ಪ್ರಜ್ಞೆಯಿಂದ ಯಾವ ಸ್ವಾರ್ಥವಿಲ್ಲದನೆ ತಮ್ಮ ತಮ್ಮ ಕರ್ತವ್ಯಗಳನ್ನ ಬಹಳ ಶ್ರದ್ಧೆಯಿಂದ ನಿರ್ವಹಿಸುವುದನ್ನ ಕಲಿತಾರೆ ಎಂಬ ಒಂದು ಆಶಾಭಾವನೆಯನ್ನ ಪ್ಲೇಟೋರವರು ಬಹಳ ಹಿಂದೆನೆ ಹೊಂದಿದ್ರು. ಹಾಗಾಗಿ ಶಿಕ್ಷಣಕ್ಕೆ ತನ್ನ ಗ್ರಂಥದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಬಂದ್ರು.
ಮುಂದುವರೆದವರು ಹೇಳ್ತಾರೆ, ಸಮಾಜ ಮತ್ತು ವ್ಯಕ್ತಿಯ ಹಿತದೃಷ್ಟಿಯಿಂದ ಶಿಕ್ಷಣ ಬಹಳ ಮಹತ್ವವಾದದ್ದು. ಯಾಕಂದ್ರೆ ಇಲ್ಲಿ ಶಿಕ್ಷಣವನ್ನ ಪಡ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡೋದ್ರಿಂದ ವ್ಯಕ್ತಿಯೂ ಏಳಿಗೆ ಆಗ್ಬೋದು, ಸಮಾಜವನ್ನು ಕೂಡ ಏಳಿಗೆಯ ಪಥದತ್ತ ಸಾಗಿಸೋದಕ್ಕೆ ಆ ಶಿಕ್ಷಣವನ್ನ ಅಂದ್ರೆ ಜ್ಞಾನ ಎಂಬ ಒಂದು ಅಂಶದ ಮೂಲಕ ಬಳಸ್ಕೊಳ್ಬಹುದು ಎಂಬ ಒಂದು ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ ಪ್ಲೇಟೋರವರು. ನೆಕ್ಸ್ಟ್, ಪ್ಲೇಟೋವಿನ ಶಿಕ್ಷಣ ಪದ್ಧತಿಯ ಲಕ್ಷಣಗಳು. ಅಂದ್ರೆ ಏನಿಲ್ಲಿ ಪ್ಲೇಟೋ ಯಾವ ರೀತಿಯ ಶಿಕ್ಷಣ ಪದ್ಧತಿಯನ್ನ ತನಗೆ ಇರಬೇಕು ತನ್ನ ಸಿದ್ಧಾಂತದಲ್ಲಿ ಎಂಬುದನ್ನ ಎತ್ತಿ ಹಿಡಿದಿದ್ದಾರೆ ಅನ್ನೋದಾದ್ರೆ, ಇಲ್ಲಿ ಮೊದಲಿಗೆ ನೋಡಿ, ರಾಜ್ಯ ನಿಯಂತ್ರಿತ ಶಿಕ್ಷಣ ಪದ್ಧತಿಯನ್ನ ಪ್ಲೇಟೋರವರು ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಏನು, ಯಾಕೆ ರಾಜ್ಯ ನಿಯಂತ್ರಿತ ಶಿಕ್ಷಣವನ್ನ ಪ್ರತಿಪಾದನೆ ಮಾಡಿದ್ರು ಅಂದ್ರೆ, ಒಂದು ಸಮರ್ಥ ರಾಷ್ಟ್ರವನ್ನ ಶಿಕ್ಷಣದ ಮೂಲಕ ಕಟ್ಟೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಪ್ಲೇಟೋ ಶಿಕ್ಷಣವನ್ನ ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಕ್ಕೆ ನಿರಾಕರಿಸ್ತಾರೆ. ಯಾಕಂದ್ರೆ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಶಿಕ್ಷಣವನ್ನ ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾದ್ರೆ ಅವರು ತಮ್ಮ ಮನಸ ಇಚ್ಛೆ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಆಗ ಎಲ್ಲರಿಗೂ ಆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಏನು ಸಿಗ್ತಕ್ಕಂತಹ ಶಿಕ್ಷಣವನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗೆಲ್ಲ ನಾವು ನೋಡ್ತಾ ಇದ್ದೇವೆ, ಸರ್ಕಾರಿ ಶಾಲಾ ಕಾಲೇಜುಗಳ ಮೂಲಕ ಉಚಿತವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನ ಪಡ್ಕೊಂಡು ಮಕ್ಕಳುಗಳಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥ ಒಂದು ಪದ್ಧತಿ ಇವತ್ತು ಬೆಳವಣಿಗೆಯಾಗಿ ಬಂದ್ಬಿಟ್ಟಿದೆ. ಆದ್ರೆ ಎಲ್ರಿಗೂ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ಲೇಟೋರವರು ತನ್ನ ಶಿಕ್ಷಣ ಪದ್ಧತಿಯ ಲಕ್ಷಣಗಳಲ್ಲಿ ರಾಜ್ಯ ನಿಯಂತ್ರಿತ ಶಿಕ್ಷಣ ಪದ್ಧತಿಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಎರಡನೇದು, ಮಕ್ಕಳಿಗೆ ಶಿಕ್ಷಣವನ್ನ ಒದಗಿಸೋದು ಒಂದು ಸರ್ಕಾರದ ಕರ್ತವ್ಯ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ರಾಜ್ಯದಲ್ಲಿ ತನ್ನ ಸದಸ್ಯತ್ವವನ್ನ ಹೊಂದಿದ್ಮೇಲೆ ಅದನ್ನ ಹೇಗೆ ಆ ಸರ್ಕಾರ ಆತನಿಗೆ ತನ್ನ ಸವಲತ್ತಿನ ಮೂಲಕ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡುತ್ತೋ ಆ ಶಿಕ್ಷಣವನ್ನ ಪಡ್ಕೊಂಡು ತಾನು ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆ ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂಬುದನ್ನ ತನ್ನ ಲಕ್ಷಣಗಳಲ್ಲಿ ಸಿದ್ಧಾಂತದಲ್ಲಿ ಸೂಚಿಸಿದ್ದಾರೆ. ಆಮೇಲೆ ಸ್ತ್ರೀ ಪುರುಷರಿಗೆ ಸಮಾನವಾದ ಶಿಕ್ಷಣವನ್ನ ನೀಡೋದಕ್ಕೆ ಪ್ಲೇಟೋರವರು ಆದ್ಯತೆಯನ್ನ ನೀಡಿದ್ರು. ಕಾರಣ ಏನಂತಂದ್ರೆ, ಪ್ಲೇಟೋರವರು ಹೇಳೋ ಹಾಗೆ ಪ್ರಕೃತಿ ದತ್ತವಾಗಿ ಸ್ತ್ರೀ ಮತ್ತು ಪುರುಷರಿಗೆ ಅಷ್ಟೇನು ವ್ಯತ್ಯಾಸ ಇಲ್ಲ. ಪ್ರಕೃತಿ ದತ್ತವಾಗಿ ಅವರು ಅವರದೇ ಆದಂತ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡಿರ್ತಾರೆ ಎಂಬ ಒಂದು ಅಭಿಪ್ರಾಯವನ್ನ ಪ್ಲೇಟೋರವರು ವ್ಯಕ್ತಪಡಿಸಿರೋದ್ರಿಂದ ಇವರಿಬ್ಬರಿಗೂ ಸರಿ ಸಮಾನವಾದಂತಹ ಶಿಕ್ಷಣದ ವ್ಯವಸ್ಥೆ ನೀಡಬೇಕು ಎಂಬ ಉದ್ದೇಶಕ್ಕೋಸ್ಕರ ಸಮಾನ ಶಿಕ್ಷಣ ವ್ಯವಸ್ಥೆಗೆ ಇವರು ಆದ್ಯತೆಯನ್ನ ನೀಡಿದ್ದಾರೆ. ನೆಕ್ಸ್ಟ್, ಸಾಹಿತ್ಯಾತ್ಮಕ ಮತ್ತು ಕಲಾತ್ಮಕ ಕೃತಿಗಳ ಉತ್ತಮ ವಿಮರ್ಶೆಯ ಅಧಿಕಾರ ರಾಜ್ಯವನ್ನಾಳುವವರಿಗೆ ನೀಡಿದ್ದಾರೆ ಪ್ಲೇಟೋ. ಕಾರಣ ಏನಂತಂದ್ರೆ, ತತ್ವಜ್ಞಾನಿ ರಾಜರುಗಳಿಗೆ ಶಿಕ್ಷಣದ ಮೂಲಕ ಅವರು ಎಲ್ಲಾ ರೀತಿಯ ಜ್ಞಾನ ಮತ್ತು ವಿವೇಚನೆ, ಬುದ್ಧಿವಂತಿಕೆ, ಸೂಕ್ಷ್ಮ ಗ್ರಹಿಕೆ ಮತ್ತು ಮುಂದಾಲೋಚನೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇವೆಲ್ಲವನ್ನೂ ಕೂಡ ಕಾಲಕ್ಕೆ ಶಿಕ್ಷಣದ ಮೂಲಕ ತರಬೇತಿಯನ್ನು ಪಡ್ಕೊಂಡು ಎಲ್ಲವನ್ನೂ ಕೂಡ ಕರಗತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಾಹಿತ್ಯಾತ್ಮಕ ಮತ್ತು ಕಲಾತ್ಮಕ ಕೃತಿಗಳ ಉತ್ತಮ ವಿಮರ್ಶೆಯ ಅಧಿಕಾರವನ್ನ ಕೇವಲ ರಾಜ್ಯವನ್ನಾಳುವಂತಹ ಆಳುವ ವರ್ಗದವರಿಗೆ ಮಾತ್ರ ಅಥವಾ ತತ್ವಜ್ಞಾನಿ ಅರಸರಿಗೆ ಮಾತ್ರ ಇರಬೇಕು ಎಂಬುದನ್ನ ಸ್ಪಷ್ಟೀಕರಣ ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಸಾಹಿತ್ಯಾತ್ಮಕ ಮತ್ತು ಕಲಾತ್ಮಕ ಕೃತಿಗಳನ್ನ ವಿಮರ್ಶೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ನೆಕ್ಸ್ಟ್, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಶಿಕ್ಷಣವನ್ನು ಒಂದು ಪ್ರಬಲ ಅಸ್ತ್ರವನ್ನಾಗಿ ಬಳಸಬೇಕು. ಅಂದ್ರೆ ಒಂದು ಉತ್ತಮ ರಾಷ್ಟ್ರವನ್ನ ನಿರ್ಮಾಣ ಮಾಡ್ಬೇಕಾದ್ರೆ, ರಾಷ್ಟ್ರವನ್ನ ಪ್ರಗತಿದಾಯಕವಾಗಿ ಮುಂದುವರಿಯುವಂತೆ ಮಾಡ್ಬೇಕಾದ್ರೆ ಅಲ್ಲಿ ವಿಶೇಷವಾಗಿ ಒಂದು ಉತ್ತಮವಾದಂತ ಶಿಕ್ಷಣದ ವ್ಯವಸ್ಥೆ ಇರಬೇಕು, ಒಂದು ಪ್ರಬಲ ಅಸ್ತ್ರವನ್ನಾಗಿ ಬಳಸ್ಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇದು ಒಂಥರ ಶಿಕ್ಷಣ ಎಂಬುದು ಒಂದು ಪ್ರಬಲ ಅಸ್ತ್ರ, ಒಳ್ಳೆ ತುಂಬಾ ಬಲಿಷ್ಠವಾದಂತ ಒಂದು ಶಕ್ತಿ. ಎಷ್ಟೇ ಒಬ್ಬ ವ್ಯಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ಶಿಕ್ಷಣದ ಮೂಲಕ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಯಾರಿಂದಲೂ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಬೇರೆ ಎಲ್ಲವನ್ನೂ ಕೂಡ ಯಾವ್ದಾದ್ರು ರೀತಿಯಲ್ಲಿ ಕಸಿದುಕೊಳ್ಬೋದು, ಆದ್ರೆ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂತಹ ಅಂತರ್ಗತವಾಗಿ ಮೈಗೂಡಿಸ್ಕೊಂಡಿರ್ತಕ್ಕಂತಹ ಜ್ಞಾನವನ್ನ ಬೇರೊಬ್ಬರಿಂದ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ಒಂದು ಪ್ರಬಲ ಅಸ್ತ್ರವನ್ನಾಗಿ ಬಳಸಬೇಕು ಎಂಬ ಒಂದು ಆಶಾದಾಯಕವಾದಂತಹ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಪ್ಲೇಟೋರವರ ಶಿಕ್ಷಣದ ಪದ್ಧತಿಯ ಮತ್ತೊಂದು ಲಕ್ಷಣ ಏನು ಅಂತಂದ್ರೆ, ತತ್ವಜ್ಞಾನಿ ಅರಸನನ್ನ ತಯಾರಿಸುವುದೇ ಪ್ಲೇಟೋರವರ ಶಿಕ್ಷಣ ಪದ್ಧತಿಯ ಮುಖ್ಯ ಉದ್ದೇಶವಾಗಿತ್ತು. ಅವರು ಬಹಳ ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನ
ಪ್ರತಿಪಾದನೆ ಮಾಡುವಾಗ್ಲೇನೆ ಅವ್ರು ಹೇಳಿದ್ರು, ವಿವೇಚನೆ, ಬುದ್ಧಿವಂತಿಕೆ, ಜ್ಞಾನ, ತಾಳ್ಮೆ, ಸಂಯಮ ಇವೆಲ್ಲವೂ ಕೂಡ ತತ್ವಜ್ಞಾನಿ ಅರಸರುಗಳಿಗೆ ಇರ್ಬೇಕಾದ್ರೆ ಅದು ಕೇವಲ ಏನು ಶಿಕ್ಷಣದಿಂದ, ಸದ್ಗುಣಗಳನ್ನ ಮೈಗೂಡಿಸ್ಕೊಳ್ಬೇಕಾದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಪ್ಲೇಟರ್ ಅವರು ತನ್ನ ಶಿಕ್ಷಣ ಪದ್ಧತಿಯ ಲಕ್ಷಣಗಳಲ್ಲಿ ಇದನ್ನ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಗಣಿತ, ಜಾಮಿಟ್ರಿ, ಖಗೋಳ ಶಾಸ್ತ್ರಗಳಿಗೆ ಪ್ಲೇಟೋ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಏಕೆಂದ್ರೆ ಎಲ್ಲವೂ ಬೇಕು, ಕೇವಲ ಕಲೆ, ಸಾಹಿತ್ಯ, ಬೇರೆ ಬೇರೆ ವಿಷಯಗಳ ರಾಜ್ಯಾಡಳಿತವನ್ನು ನಡೆಸ್ತಕ್ಕಂತ ಒಂದು ಕಲೆಗಾರಿಕೆ, ಇದರ ಜೊತೆಗೆ ನಮಗೆ ಗಣಿತ, ಜಾಮಿಟ್ರಿ, ಖಗೋಳಶಾಸ್ತ್ರಗಳಿಗೂ ಕೂಡ ಅವರ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ನೆಕ್ಸ್ಟ್, ಮಗುವಿನ ನೈತಿಕ ಮತ್ತು ದೈಹಿಕ ಬೆಳವಣಿಗೆಗಳೆರಡಕ್ಕೂ ಆದ್ಯತೆಯನ್ನ ನೀಡಿದ್ದಾರೆ. ಅವ್ರ ಮುಂದೆ ಶಿಕ್ಷಣದ ವಿವಿಧ ಹಂತಗಳಲ್ಲಿ ಹೇಳ್ತಾ ಹೋಗ್ತಾರೆ. ಮಗು ಹುಟ್ಟಿನಿಂದ ಎಷ್ಟು ವರ್ಷದವರೆಗೆ ಯಾವ್ಯಾವ ರೀತಿಯ ಶಿಕ್ಷಣವನ್ನ ಪಡೆಯಬೇಕು, ಅನಂತರ ಯಾವ ರೀತಿಯ ಶಿಕ್ಷಣವನ್ನ ಪಡೆಯಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಪ್ಲೇಟೋರ್ ಅವರ ಒಂದು ದೃಷ್ಟಿಕೋನದಲ್ಲಿ ಶಿಕ್ಷಣದ ವಿಧಾನಗಳನ್ನ ನಾವು ಎರಡು ರೀತಿಯಲ್ಲಿ ಕಾಣ್ಬೋದು. ಪ್ಲೇಟೋರ್ ಅವರ ಕಾಲದಲ್ಲಿ ಎರಡು ರೀತಿಯ ಶಿಕ್ಷಣ ವಿಧಾನಗಳು ರೂಢಿಯಲ್ಲಿತ್ತು. ಒಂದು ಅಥೆನ್ಸಿನ ಶಿಕ್ಷಣ ವಿಧಾನ, ಎರಡು ಸ್ಪಾರ್ಟಾದ ಶಿಕ್ಷಣದ ವಿಧಾನ. ಅಥೆನ್ಸಿನ ಶಿಕ್ಷಣ ವಿಧಾನ ಸಂಪೂರ್ಣವಾಗಿ ಖಾಸಗಿ ಸಂಸ್ಥೆಗಳ ಹತೋಟಿಯಲ್ಲಿದ್ದು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ನೀಡಬೇಕೆಂಬುದನ್ನ ಮಕ್ಕಳ ತಂದೆ ತಾಯಿಗಳೇ ನಿರ್ಧರಿಸ್ತಾ ಇದ್ರು. ಅಂದ್ರೆ ಇವತ್ತೆಲ್ಲ ನಾವು ಪ್ರೈವೇಟೈಸೇಷನ್ ಅಂತೇಳಿ ಏನ್ ಕರಿತೇವೆ, ಅದರ ಒಂದು ರೀತಿಯಲ್ಲಿ ಮಕ್ಕಳುಗಳಿಗೇನೆ ತಮ್ಮ ಎಜುಕೇಶನ್, ಅಂದ್ರೆ ಈಗೆಲ್ಲ ಇದೆಯಲ್ಲ CBSE, ICSE, ಸ್ಟೇಟ್ ಸಿಲೆಬಸ್ ಈ ತರ ಇದೆಯಲ್ಲ, ಅದನ್ನ ಮಕ್ಕಳುಗಳಿಗೆ ಯಾವ ತರದ ಸಿಲೆಬಸ್ ಅನ್ನ ಓದಿಸ್ಬೇಕು ಎಂಬ ಒಂದು ಇಚ್ಛೆ ಪೇರೆಂಟ್ಸ್ಗೆ ಇರುತ್ತೋ ಅದನ್ನ ಅವರು ಮಕ್ಕಳಿಗೆ ಕೊಡಿಸುವಂತ ಒಂದು ಪ್ರಯತ್ನ ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಆ ಕಾಲದಲ್ಲಿ ಖಾಸಗಿಯವರ ಹತೋಟಿಯಲ್ಲಿದ್ದು ಮಕ್ಕಳುಗಳಿಗೆ ಅಥೆನ್ಸಿನ ಮಾದರಿಯ ಶಿಕ್ಷಣವು ಮಕ್ಕಳುಗಳಿಗೆ ಯಾವ ರೀತಿಯ ಶಿಕ್ಷಣವನ್ನ ನೀಡಬೇಕು ಎಂಬುದರ ಬಗ್ಗೆ ತಂದೆ ತಾಯಿಗಳೇ ನಿರ್ಧಾರ ಮಾಡ್ತಾ ಇದ್ರು. ಇನ್ನು ಎರಡನೇ ವಿಧಾನ ಸ್ಪಾರ್ಟಾದ ಶಿಕ್ಷಣ ವಿಧಾನ. ಇದು ಸಾಮಾನ್ಯವಾಗಿ ಸಂಪೂರ್ಣವಾಗಿ ರಾಜ್ಯದ ಹತೋಟಿಯಲ್ಲಿತ್ತು. ಇಲ್ಲಿ ಮಕ್ಕಳ ಶಿಕ್ಷಣಕ್ಕೂ ತಂದೆ ತಾಯಿಗೂ ಯಾವುದೇ ರೀತಿಯ ಸಂಬಂಧವಿರ್ಲಿಲ್ಲ. ಅಂದ್ರೆ ರಾಜ್ಯವೇ ತನ್ಮೂಲಕ ನೀಡ್ತಕ್ಕಂಥ ಒಂದು ಶಿಕ್ಷಣ. ಈಗ ಸ್ಟೇಟ್ ಸಿಲೆಬಸ್ ಅಂದ್ರೆ ಅದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಅನ್ವಯ ಆಗುತ್ತೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದತಕ್ಕಂಥ ಎಲ್ಲ ಮಕ್ಕಳುಗಳಿಗೂ ಸಮಾನವಾಗಿ ಅನ್ವಯ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ರೀತಿಯ ಶಿಕ್ಷಣ ಇತ್ತು ಸ್ಪಾರ್ಟಾದಲ್ಲಿ. ಅದನ್ನ ಪ್ಲೇಟೋರ್ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಈ ಎರಡೂ ವಿಧಾನಗಳನ್ನ ಬಳಸ್ಕೊಂಡು ಪ್ಲೇಟೋರ್ ಅವರು ಉನ್ನತ ಶಿಕ್ಷಣದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ ತನ್ನ ಒಂದು ಶಿಕ್ಷಣದ ಪದ್ಧತಿಯನ್ನ ವಿವರಿಸ್ತಾ ಹೋಗ್ತಾರೆ. ನೆಕ್ಸ್ಟ್, ಶಿಕ್ಷಣ ವ್ಯಾಸಂಗದ ವಿವಿಧ ಹಂತಗಳು. ಪ್ಲೇಟೋರ್ ಅವರು ಶಿಕ್ಷಣವನ್ನು ಮಕ್ಕಳ ವಯಸ್ಸಿನ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ. ಇಲ್ಲಿ ಎರಡು ಹಂತಗಳು ಬರ್ತವೆ. ಒಂದು ಪ್ರಾಥಮಿಕ ಶಿಕ್ಷಣ, ಎರಡನೇದು ಉನ್ನತ ಶಿಕ್ಷಣ. ಪ್ರಾಥಮಿಕ ಶಿಕ್ಷಣ 3 ಹಂತಗಳನ್ನ ಒಳಗೊಂಡಿದೆ. ಉನ್ನತ ಶಿಕ್ಷಣವು 2 ಉಪ ಹಂತಗಳನ್ನ ಒಳಗೊಂಡಿದೆ. ಅಂದ್ರೆ ಇಲ್ಲಿ ವಿಶೇಷವಾಗಿ ನಾವು ಸುಮಾರು ವಯಸ್ಸಿನ ಆಧಾರದ ಮೇಲೆ ಈ ರೀತಿಲಿ ಪ್ಲೇಟರ್ ಅವರು ವರ್ಗೀಕರಿಸಿರೋಂಥದ್ದನ್ನ ನಾವು ಈ ಒಂದು ಅಂಶಗಳಲ್ಲಿ ಕಾಣ್ಬೋದು. ಇಲ್ಲಿ ನೋಡಿ, ನಾನು ಒಂದು ಕಡೆ ಹಂತಗಳನ್ನ ಕೊಟ್ಟಿದ್ದಾನೆ, ಆಮೇಲೆ ವಯಸ್ಸನ್ನ ಕೊಟ್ಟಿದ್ದಾನೆ, ನಂತರ ಶಿಕ್ಷಣದ ಬಗ್ಗೆ ಯಾವ್ಯಾವ ವಿಚಾರಗಳ ಬಗ್ಗೆ ಶಿಕ್ಷಣವನ್ನ ನೀಡಬೇಕು ಮಕ್ಕಳುಗಳಿಗೆ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲಿ ಹಂತಗಳಲ್ಲಿ ನಾವು 6 ಹಂತಗಳನ್ನ ಕಾಣ್ತೇವೆ. ಹಾಗೇನೆ ವಯಸ್ಸಿನಲ್ಲಿ ಮಗು ಹುಟ್ಟಿದಾಗ್ಲಿಂದ 35 ವರ್ಷದವರೆಗೆ ಉನ್ನತ ಶಿಕ್ಷಣದ ವಿವಿಧ ವಿಚಾರಗಳನ್ನ ತಿಳ್ಕೊಳ್ಳುತ್ತೆ. ಇನ್ನು 36ರಿಂದ 50ನೇ ವರ್ಷದಲ್ಲಿ ತತ್ವಜ್ಞಾನಿ ರಾಜನಿಗೆ ನೀಡಬೇಕಾದಂತ ನಿರಂತರ ಶಿಕ್ಷಣದ ಬಗ್ಗೆ ಪ್ಲೇಟರ್ ಅವರು ವಿವರಿಸಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ, ಹಂತ 1ರಲ್ಲಿ ಮಗು ಹುಟ್ಟಿನಿಂದ 6 ವರ್ಷದ ವಯಸ್ಸಿನವರೆಗೆ ಪೌರಾಣಿಕ, ಆಧ್ಯಾತ್ಮಿಕ, ನೈತಿಕತೆ ಮತ್ತು ಧರ್ಮ ಸತ್ಯದ ಬಗ್ಗೆ ಮಗುವಿಗೆ ಶಿಕ್ಷಣವನ್ನ ನೀಡಬೇಕು ಎಂಬುದನ್ನು ಹೇಳಿದ್ದಾರೆ. ಇನ್ನು ಎರಡನೇ ಹಂತದಲ್ಲಿ 7ರಿಂದ
18 ವರ್ಷ ವಯಸ್ಸಿನ ಮಕ್ಕಳುಗಳಿಗೆ ಓದುವ, ಬರೆಯುವ, ಸಂಗೀತ, ಸಾಹಿತ್ಯದ ಬಗ್ಗೆ ಶಿಕ್ಷಣ ನೀಡಬೇಕು ಎಂಬುದನ್ನ ಹೇಳಿದ್ದಾರೆ. ಹಾಗೇನೆ 3ನೇ ಹಂತದಲ್ಲಿ 19ರಿಂದ 20ನೇ ವರ್ಷ ವಯಸ್ಸಿನ ಮಕ್ಕಳುಗಳಿಗೆ ಮಿಲಿಟರಿ, ತರಬೇತಿ, ವಿಜ್ಞಾನ, ಜಾಮಿಟ್ರಿ. ಇನ್ನು 4ನೇ ಹಂತದಲ್ಲಿ 21ರಿಂದ 30ನೇ ವರ್ಷ ವಯಸ್ಸಿನಲ್ಲಿ ಗಣಿತ, ತತ್ವಶಾಸ್ತ್ರ, ಭೂಗೋಳಶಾಸ್ತ್ರದ ಬಗ್ಗೆ ಶಿಕ್ಷಣ ನೀಡಬೇಕು ಎಂಬುದನ್ನು ಸೂಚಿಸಿದರೆ, 5ನೇ ಹಂತದಲ್ಲಿ 31ರಿಂದ 35ನೇ ವಯಸ್ಸಿನ ಮಕ್ಕಳುಗಳಿಗೆ ಉನ್ನತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಬರುತ್ತೆ. ಈ ಉನ್ನತ ಶಿಕ್ಷಣದಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂದ್ರೆ ತತ್ವಶಾಸ್ತ್ರದ ವಿಮರ್ಶೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಇನ್ನು 6ನೇ ಹಂತ ವಿಶೇಷವಾಗಿ 36ರಿಂದ 50ನೇ ವರ್ಷ ವಯಸ್ಸಿನ ತತ್ವಜ್ಞಾನಿ ರಾಜರುಗಳಿಗೆ ನಿರಂತರವಾದಂತಹ ಶಿಕ್ಷಣವನ್ನ ನೀಡಲಾಗ್ತದೆ, ನೀಡಬೇಕು ಎಂಬುದನ್ನು ಕೂಡ ಸೂಚಿಸೋದ್ರ ಮೂಲಕ ಮುಂದೆ ನೀಡಲಾಗ್ತದೆ ಎಂಬುದನ್ನು ಕೂಡ ಇಲ್ಲಿ ಸೂಚಿಸಿದ್ದಾರೆ. ಒಟ್ಟಾರೆ ನಾವು ಶಿಕ್ಷಣದ ವಿವಿಧ ಹಂತಗಳಲ್ಲಿ 2 ಮುಖ್ಯ ಹಂತಗಳು, ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ. ಪ್ರಾಥಮಿಕ ಹಂತದಲ್ಲಿ 3 ಉಪ ಹಂತಗಳು, ಉನ್ನತ ಶಿಕ್ಷಣದಲ್ಲಿ 2 ಉಪ ಹಂತಗಳು. ಅದ್ರ ಜೊತೆಗೆ ಪ್ಲೇಟೋ ವರ್ಗೀಕರಣದ ಒಂದು ಅಂಶಗಳನ್ನ ನಾವು ಗಮನಿಸಿದಾಗ ವಯಸ್ಸಿನ ಆಧಾರದ ಮೇಲೆ 6 ಹಂತಗಳು ಬರ್ತವೆ. ಆ 6 ಹಂತಗಳು ಈ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ನೆಕ್ಸ್ಟ್ ಈಗ ನಾವು ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಹೇಗಿರ್ಬೇಕು, ಯಾವ್ಯಾವ ವಯಸ್ಸಿಗೆ ಮಕ್ಕಳುಗಳಿಗೆ ಯಾವ ರೀತಿಯ ಶಿಕ್ಷಣವನ್ನ ನೀಡಬೇಕು ಎಂಬುದನ್ನ ಪ್ಲೇಟೋ ಯಾವುದ್ರ ಮೂಲಕ ಹೇಳಿದ್ದಾರೆ ಎಂಬುದನ್ನ ತಿಳಿಯೋಣ. ನೋಡಿ, ಪ್ರಾಥಮಿಕ ಶಿಕ್ಷಣವು ಮಗು ಹುಟ್ಟಿದಾಗಿನಿಂದ 20 ವರ್ಷ ವಯಸ್ಸಿನವರೆಗೂ ನೀಡಬಹುದು. ಇಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಆದ್ಯತೆ ನೀಡಲಾಗ್ತದೆ ಎಂಬುದಾದ್ರೆ, ಇಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅವಕಾಶವಿರುವಂತಹ ಶಿಕ್ಷಣವನ್ನು ನೀಡಬೇಕು. ಅಂದ್ರೆ ಪ್ರಥಮ ಹಂತ ಮಗು ಹುಟ್ಟಿನಿಂದ 6 ವರ್ಷದವರೆಗೆ ಮಕ್ಕಳುಗಳಿಗೆ ಅವರವರ ಆಡು ಭಾಷೆಯಲ್ಲಿ, ಅಂದ್ರೆ ನಾವೇನ್ ಮಾತೃಭಾಷೆ ಅಂತೇಳಿ ಏನ್ ಕರಿತೇವೆ, ಆಡು ಭಾಷೆಯಲ್ಲಿ ಉತ್ತಮವಾದಂತಹ ಪೌರಾಣಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ಕಥೆಗಳನ್ನ ಹೇಳಿ ಮಕ್ಕಳ ಮನಸ್ಸನ್ನ ಹರಳಿಸುವಂಥದ್ದು. ಸಾಮಾನ್ಯವಾಗಿ ಅದಕ್ಕೇನೆ ಸಣ್ಣ ಮಕ್ಕಳುಗಳು ಇರೋಂಥ ಮನೆಗಳಲ್ಲಿ ಅಜ್ಜಿ ತಾತ ಇದ್ರೆ, ದೊಡ್ಡವರಿದ್ರೆ ಟೈಮ್ ಟು ಟೈಮ್ ಅವರುಗಳಿಗೆ ಪೌರಾಣಿಕ ಕಥೆಗಳನ್ನ, ನೈತಿಕತೆಗಳನ್ನ, ಅಂದ್ರೆ ನೀತಿ ಕಥೆಗಳು ಅಂತ ಹೇಳಿ ಏನ್ ಕರಿತೇವೆ, ಆ ಕಥೆಗಳನ್ನ ಹೇಳೋದ್ರ ಮೂಲಕ ಮಕ್ಕಳ ಮನಸ್ಸನ್ನ ಒಲಿಸ್ಕೊಂಡು ಅವರನ್ನ ಊಟ ಮಾಡುವಾಗ, ನಿದ್ದೆ ಮಾಡುವಾಗ ಅಥವಾ ಬೇರೆ ಆಟ ಆಡಿಸುವಾಗ ಅವ್ರಿಗೆ ಕಾಲಕ್ಕೆ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಪೌರಾಣಿಕ ಕಥೆಗಳು, ನೀತಿ ಕಥೆಗಳನ್ನ, ಮೌಲ್ಯಯುತವಾದಂತಹ ಕಥೆಗಳನ್ನ ತಮ್ಮ ತಮ್ಮ ಮಾತೃಭಾಷೆಗಳಲ್ಲೇ ಹೇಳೋದ್ರ ಮೂಲಕ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾದಂತಹ ಒಂದು ವಾತಾವರಣವನ್ನ ಪೋಷಕರಾದಂತವರು ಇವತ್ತಿಗೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಪ್ಲೇಟೋರವರು ಬಹಳ ಹಿಂದೆನೆ ಯೋಚಿಸಿ ಮಕ್ಕಳುಗಳಿಗೆ ಇಂತಿಂತಹ ವಯಸ್ಸಿನಲ್ಲಿ ಇಂಥದ್ದೇ ಶಿಕ್ಷಣವನ್ನ ನೀಡಬೇಕು ಎಂಬುದನ್ನ ಸೂಚಿಸಿರುವಂತದ್ದು ನಿಜವಾಗ್ಲೂ ಬಹಳ ಶ್ಲಾಘನೀಯವಾದದ್ದು. ಹಾಗಾಗಿ ಇಲ್ಲಿ ಮೊದಲನೇ ಪ್ರಾಥಮಿಕ ಹಂತದಲ್ಲಿ ಹುಟ್ಟಿನಿಂದ 6 ವರ್ಷದವರೆಗೆ ಅವ್ರಿಗೆ ಆಡು ಭಾಷೆಯಲ್ಲಿ ಪೌರಾಣಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ಕಥೆಗಳನ್ನ ಹೇಳಿ ಅವರ ಮನಸ್ಸನ್ನ ಹರಳಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಭಾಷೆಯನ್ನ ಕಲಿಸುವುದು ಅಂತಂದ್ರೆ ಅವರವರ ಭಾಷೆಗೆ ಸಂಬಂಧಪಟ್ಟಂತ ಒಂದು ಪೀಠಿಕೆ, ಹಿನ್ನೆಲೆ, ಅದಕ್ಕೆ ಮುಖ್ಯವಾದಂತಹ ಒಂದು ತಳಹದಿಯನ್ನ ಮಗುವಿಗೆ ಹಾಕಿಕೊಟ್ಟು ಅದನ್ನ ಪೂರಕವಾದಂತಹ ರೀತಿಯಲ್ಲಿ ಕಲಿಸುವಿಕೆಗೆ ಅವಕಾಶ ಮಾಡಿಕೊಡುವಂಥದ್ದು. ಅದರಲ್ಲೇನೆ ಧರ್ಮ ಮತ್ತು ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಮೂಲ ಮಾಹಿತಿಯನ್ನ ನೀಡುವಂಥದ್ದು. ಯಾಕಂದ್ರೆ ಇಲ್ಲಿ ಭಾರತ ಆಗ್ಬೋದು ಅಥವಾ ಎಲ್ಲ ರಾಷ್ಟ್ರಗಳು ಕೂಡ ಅವರವರದೇ ಆದಂತಹ ಒಂದು ವಿಭಿನ್ನವಾದಂತಹ ಧಾರ್ಮಿಕ ಆಚಾರ ವಿಚಾರಗಳು ಅವರದೇ ಆದಂತಹ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೂಡ ನೀಡಬೇಕು. ಇವುಗಳನ್ನ ಮಕ್ಕಳ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡವನ್ನ ಹಾಕದೆ ಮಕ್ಕಳುಗಳನ್ನ ಆಟವಾಡಿಸುತ್ತಾ ಅಭ್ಯಾಸ ಮಾಡಿಸ್ಬೇಕು. ಅಂದ್ರೆ ಅದಕ್ಕೇನೆ ಮಕ್ಕಳುಗಳಿಗೆ ಯಾವತ್ತೂ ಕೂಡ ಸಣ್ಣ ವಯಸ್ಸಿನಲ್ಲಿ ಆಟ ಆಡಿಸೋದ್ರ ಮೂಲಕ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಮನವರಿಕೆ ಮಾಡ್ಕೊಡುವಂತಹ ಪ್ರಯತ್ನ ಇವತ್ತಿಗೂ ನಡೆಯುತ್ತೆ. ಅದು ಹಿಂದೆಂದಿಗೂ ನಿಲ್ಲದಂತಹ ಒಂದು ಪ್ರಕ್ರಿಯೆ. ಅದು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾದಂತಹ ಒಂದು ವಾತಾವರಣವನ್ನ ಒಂದು ಮನೆ, ಒಂದು ಸಮಾಜ, ಒಂದು ಶಾಲೆ, ಕಾಲೇಜು ಈ ತರದಲ್ಲಿ ನಿರ್ಮಾಣ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಅದನ್ನ ಸ್ಕೂಲ್ ಲೆವೆಲ್ ಅಲ್ಲಿ, ಪ್ರೈಮರಿ, ಪ್ರೀ ನರ್ಸರಿ, ಸ್ಕೂಲ್ ಲೆವೆಲ್ ಅಲ್ಲಿ ಇವತ್ತಿಗೂ ಕೂಡ ಅದನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ. 2ನೇ ಉಪ ಹಂತದಲ್ಲಿ ಅಂದರೆ 7ರಿಂದ 10 ವರ್ಷದವರೆಗೆ ಮಕ್ಕಳುಗಳಿಗೆ ಸಂಗೀತ, ವ್ಯಾಯಾಮ, ದೈಹಿಕ ಶಿಕ್ಷಣವನ್ನ ನೀಡುವಂಥದ್ದು.
ಈಗೆಲ್ಲ ನೋಡಿ ಇವತ್ತೆಲ್ಲ ಇದು ಕಾಮನ್ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಮಗುಗೆ 5 ವರ್ಷ ಆದ ತಕ್ಷಣ ಎಲ್ಲ ಪೇರೆಂಟ್ಸ್ಗಳು ಕೂಡ ಏನ್ ಮಾಡ್ತಾರೆ, ಮ್ಯೂಸಿಕ್ ಕ್ಲಾಸ್ಗೆ ಹಾಕ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತಾರೆ, ಯೋಗ ಕ್ಲಾಸ್ಗೆ ಹಾಕ್ತಾರೆ, ಅಥವಾ ಕರಾಟೆ ಕ್ಲಾಸ್ಗೆ ಹಾಕ್ತಾರೆ, ಇನ್ಯಾವುದೋ ಒಂದು ಸ್ಪೋರ್ಟ್ಸ್ಗೆ, ಸ್ವಿಮ್ಮಿಂಗ್ ಸೇರಿಸ್ತಾರೆ. ಈ ತರದೆಲ್ಲ ಇವತ್ತಿಗೆ ಇನ್ನೂ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ನಾವು. ಆದ್ರೆ ಪ್ಲೇಟರ್ ಅವರು ಇದನ್ನ ಬಹಳ ಹಿಂದೆನೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. 7ರಿಂದ 10 ವರ್ಷದ ವಯಸ್ಸಿನ ಮಕ್ಕಳುಗಳಿಗೆ ಸಂಗೀತ, ವ್ಯಾಯಾಮ, ದೈಹಿಕ ಶಿಕ್ಷಣವನ್ನ ನೀಡುವುದು ಅಂದ್ರೆ ಏನು ನೋಡಿ, ಇಲ್ಲಿ ಹೇಳ್ತಾರೆ, ಈಜುವುದು, ಕುಸ್ತಿ ದೈಹಿಕ ಬೆಳವಣಿಗೆಗೆ ಹೆಚ್ಚು ಪೂರಕವಾಗಿದೆ. ಇದರಿಂದ ಮಕ್ಕಳ ದೈಹಿಕ ಸಾಮರ್ಥ್ಯ ಹಿಮ್ಮಡಿಗೊಳ್ಳುವುದು ಮಾತ್ರವಲ್ಲದೆ ಇಂತಹ ತರಬೇತಿಯ ಮೂಲಕ ಮನಸ್ಥಿತಿ ತರಬೇತಿ ಮಾಡಿದಂತಾಗುತ್ತದೆ ಎಂಬುದು ಪ್ಲೇಟೋರವರ ಅಭಿಪ್ರಾಯ ಆಗಿತ್ತು. ಇದ್ರ ಜೊತೆಗೆ ಅವರು ಸಂಗೀತದ ಬಗ್ಗೆನೂ ಕೂಡ ಮಕ್ಕಳುಗಳಿಗೆ ಕಾಲಕ್ಕೆ ಶಿಕ್ಷಣವನ್ನ ನೀಡಬೇಕು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ? ಇದು 7 ವರ್ಷದಿಂದ 10 ವರ್ಷದ ವಯಸ್ಸಿನ ಮಕ್ಕಳುಗಳಿಗೆ. ಸೊ ಉಪ ಹಂತದಲ್ಲಿ ಮಗು ಹುಟ್ಟಿದ್ರಿಂದ 6 ವರ್ಷದವರೆಗೆ ಯಾವ ರೀತಿ ಶಿಕ್ಷಣ ಇರಬೇಕು ಎಂಬುದನ್ನು ಹೇಳಿದ್ರು. 2ನೇ ಉಪ ಹಂತದಲ್ಲಿ 7ರಿಂದ 10 ವರ್ಷದ ಮಕ್ಕಳುಗಳಿಗೆ ಯಾವ ರೀತಿಯ ಸಂಗೀತ, ವ್ಯಾಯಾಮ ಮತ್ತು ದೈಹಿಕ ಶಿಕ್ಷಣ ಇರಬೇಕು ಎಂಬುದನ್ನ ಸೂಚಿಸಿದ್ದಾರೆ. ಇನ್ನು 2ನೇ ಉಪ ಹಂತದಲ್ಲೇನೆ ಮುಂದುವರೆದು 11ರಿಂದ 13 ವಯಸ್ಸಿನ ಮಕ್ಕಳುಗಳಿಗೆ ಓದುವ ಮತ್ತು ಬರೆಯುವ ಜೊತೆಗೆ ಯೋಚಿಸುವಂತಹ ಕೌಶಲ್ಯಗಳನ್ನ ಹೇಳ್ಕೊಟ್ಟು ಇದನ್ನು ಪಾಲಿಸುವಂತೆ ನೋಡಿಕೊಳ್ಳಬೇಕು. ಅದಕ್ಕೇನೆ ಸಾಮಾನ್ಯವಾಗಿ ಮಕ್ಕಳುಗಳು ಮಿಡ್ಲ್ ಸ್ಕೂಲ್ ಆ ಲೆವೆಲ್ ಎಲ್ಲ ಬಂದಾಗ ಕೆಲವೊಂದು ಬಯಾಟ್ ಮಾಡ್ತವೆ, ಕೆಲವೊಂದು ಏನು ಹೋಮ್ ವರ್ಕ್ ಕೊಟ್ಟು ಅದನ್ನ ಬರವಣಿಗೆ ರೂಪದಲ್ಲಿ ಬರೆಸ್ತಾರೆ ಟೀಚರ್ಸ್ ಇವತ್ತಿಗೂ ಕೂಡ. ಮತ್ತೆ ಡ್ಯಾನ್ಸು, ಡ್ರಾಮಾ, ಇನ್ನು ಬೇರೆ ಬೇರೆ ತರದಲ್ಲಿ ಮಕ್ಕಳ ಒಂದು ಆಲೋಚನೆ ಹೆಚ್ಚಾಗುವಂತೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಇವತ್ತಿಗೂ ಕೂಡ ಶಾಲೆಗಳಲ್ಲಿ ಟೀಚರ್ಸ್ಗಳು ಮತ್ತೆ ಮನೆಗಳಲ್ಲಿ ಪೇರೆಂಟ್ಸ್ಗಳು ಕೂಡ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಮಕ್ಕಳುಗಳಿಗೆ ಓದುವ ಮತ್ತು ಬರೆಯುವ, ಯೋಚಿಸುವಂತಹ ಕೌಶಲ್ಯಗಳನ್ನ ಹೇಳ್ಕೊಟ್ಟು ಅದನ್ನ ಮಗು ಪಾಲಿಸುವಂತೆ ನೋಡಿಕೊಳ್ಳಬೇಕು ಎಂಬುದನ್ನ 2ನೇ ಉಪ ಹಂತದ ಒಂದು ನಿರ್ದಿಷ್ಟ ಭಾಗದಲ್ಲಿ ಅಂದ್ರೆ 11ರಿಂದ 13 ವಯಸ್ಸಿನ ಮಕ್ಕಳುಗಳಿಗೆ ಈ ತರ ಮಾಡ್ಬೇಕು ಎಂಬುದನ್ನ ಸೂಚಿಸಿದ್ದಾರೆ. ಇನ್ನು 14-15ರ ಅರಿಯದ ಮಕ್ಕಳುಗಳಿಗೆ ಸಂಗೀತ, ಪದ್ಯ, ಬೋಧನೆ, ಅದರಲ್ಲೂ ಕಂಠ ಮಾಧುರ್ಯ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು. ಕಂಠ ಮಾಧುರ್ಯ, ಈಗ ನೋಡಿ ಸಂಗೀತ ಈಗೆಲ್ಲ ಸಾಮಾನ್ಯವಾಗಿ ನೀವೆಲ್ಲ ಟಿವಿಲಿ ನೋಡ್ತಾ ಇರ್ತೀರಾ, ಸರಿಗಮಪ ಒಂದು ಒಂದು ಏನು ಕಾರ್ಯಕ್ರಮ ಆಗ್ಬೋದು. ಈ ತರ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಾಮಾನ್ಯವಾಗಿ ಆ ಏಜ್ ಅಲ್ಲಿ ಇರೋಂಥ ಮಕ್ಕಳುಗಳು ಜಾಸ್ತಿ ಬರ್ತಾರೆ. ಸೊ ಅದನ್ನ ಪ್ಲೇಟರ್ ಅವರು ತನ್ನ ಶಿಕ್ಷಣದ 2ನೇ ಉಪ ಹಂತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಕ್ಕಳುಗಳಿಗೆ ಗಣಿತಶಾಸ್ತ್ರ, ಜಾಮಿಟ್ರಿ, ಭೂಗೋಳ ಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡಿಸ್ಬೇಕು. ಯಾಕೆಂದ್ರೆ ಮಾನವನ ಬಹುರೂಪದ ವ್ಯಕ್ತಿತ್ವಕ್ಕೆ ಗಣಿತ ತುಂಬಾ ಮುಖ್ಯವೆಂದು ಮಕ್ಕಳು ಗಣಿತದಲ್ಲಿ ನಿಸ್ಸೀಮರಾಗಬೇಕು ಎಂದಿದ್ದಾರೆ ಪ್ಲೇಟೋರ್ ಅವರು. ಯಾಕಂದ್ರೆ ಇವ್ರ ಜೊತೆ ಮಗುವಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಜೊತೆಗೆ ಒಂದು ಗಣಿತದ ಬಗ್ಗೆ ಜ್ಞಾನನೂ ಕೂಡ ಇರಬೇಕು ಎಂಬುದನ್ನ 2ನೇ ಉಪ ಹಂತದಲ್ಲಿ ಸೂಚಿಸಿದ್ದಾರೆ. ಇನ್ನು 3ನೇ ಉಪ ಹಂತದಲ್ಲಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಬರ್ತಕ್ಕಂತಹ 3ನೇ ಉಪ ಹಂತದಲ್ಲಿ 18ರಿಂದ 20ನೇ ವಯಸ್ಸಿನವರೆಗೆ ಶಿಕ್ಷಣ ಪಡೆದ ಯುವಕರ ಬುದ್ಧಿ ಸಾಮರ್ಥ್ಯವನ್ನ, ಕೌಶಲ್ಯಗಳನ್ನು, ಶಾರೀರಿಕ ಶಕ್ತಿಯನ್ನು, ನೈತಿಕ ಪ್ರವೃತ್ತಿಯನ್ನು, ಧಾರ್ಮಿಕ ಮನೋಭಾವನೆಗಳನ್ನು ತತ್ವಜ್ಞಾನಿ ಪಾಲಕರು ವಿವಿಧ ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ನೋಡಿ, ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ PUC ದಾಟಿದ್ಮೇಲೆ ಸಾಮಾನ್ಯವಾಗಿ ಈ ತರದ ಅಂದ್ರೆ ಯಂಗ್ಸ್ಟರ್ಸ್, ಯುವಕರುಗಳಿಗೆ ಬುದ್ಧಿ ಸಾಮರ್ಥ್ಯ ಈಗೆಲ್ಲ ನಾವು ನೋಡ್ತಾ ಇದ್ದೇವೆ. PUC ಪಾಸ್ ಆದ ತಕ್ಷಣ ಮಕ್ಕಳುಗಳಿಗೆ CET, ನೀಟು ಎಕ್ಸಾಮು, IIT ಈ ತರದೆಲ್ಲ ಒಂದು ಏನು ಎಕ್ಸಾಮ್ಸ್ ಗಳನ್ನ ಮಾಡಿ ಮಕ್ಕಳುಗಳ ಒಂದು ಕೌಶಲ್ಯಗಳು, ಅವರ ಒಂದು ಬೌದ್ಧಿಕ ಮಟ್ಟ ಯಾವ ತರ ಇದೆ, ಬುದ್ಧಿ ಸಾಮರ್ಥ್ಯ ಎಂಬುದನ್ನು ಇವತ್ತಿನ ಕಾಲದಲ್ಲಿ ನಾವು ಹೆಚ್ಚಿ ನೋಡಿ ಯಾರು ಎಷ್ಟು ಬಂದಿರ್ತಾರೋ ಅವ್ರಿಗೆ ಅವಕಾಶಗಳು ಬೇಗ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಶಾರೀರಿಕ ಶಕ್ತಿ, ಈಗೆಲ್ಲ ಜಿಮ್ಗೆ ಹೋಗ್ತಾರೆ ಮಕ್ಕಳುಗಳು, ಅಭ್ಯಾಸ ಮಾಡ್ತಾರೆ, ತನ್ನ ಒಂದು ದೇಹವನ್ನ ಏನು ಪೌಷ್ಟಿಕವಾಗಿ ಇಟ್ಕೋಬೇಕು, ಉತ್ತಮವಾಗಿ ಇಟ್ಕೋಬೇಕು ಅನ್ನೋಂಥ ಒಂದು ಪ್ರವೃತ್ತಿ ಬೆಳೆದಿದೆ. ಹಾಗೇನೆ ನೈತಿಕ ಪ್ರವೃತ್ತಿಯನ್ನ, ಧಾರ್ಮಿಕ ಮನೋಭಾವನೆಗಳನ್ನ ತತ್ವಜ್ಞಾನಿ ಪಾಲಕರು ವಿವಿಧ ರೀತಿಯ ಪರೀಕ್ಷೆಗಳನ್ನ ಮಾಡ್ತಾರೆ. ಅಂದ್ರೆ ಅವರು ಒಂದು ಪರೀಕ್ಷೆಗೆ ಒಳಪಡಿಸಿ ಅಂತ ಮಕ್ಕಳುಗಳನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಮುಂದುವರೆದು ಹೇಳ್ತಾರೆ, ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣಗೊಂಡವರಿಗೆ ಮಾತ್ರ ಮುಂದಿನ ಶಿಕ್ಷಣವನ್ನ ನೀಡಲಾಗ್ತವೆ. ಅನುತ್ತೀರ್ಣಗೊಂಡವರನ್ನು ಕಸುಬುದಾರರಾಗಿ ಕೆಲಸ ಮಾಡಬೇಕು. ಅಂದ್ರೆ ಯಾರಿಗೆ ಎಜುಕೇಶನ್ ಇರುತ್ತೋ, ಯಾರು 20 ವರ್ಷ ವಯಸ್ಸಿನವರೆಗೆ ಕಂಟಿನ್ಯೂಸ್ ಆಗಿ ತನ್ನದಾದಂತಹ ರೀತಿಯಲ್ಲಿ ನಿರಂತರವಾದಂತಹ ಶಿಕ್ಷಣವನ್ನ, ಜ್ಞಾನವನ್ನ ಬೇರೆ ಬೇರೆ
ಕ್ಷೇತ್ರಗಳಲ್ಲಿ ಅದಕ್ಕೆ ತಕ್ಕಂತೆ ಸೂಕ್ತವಾದಂತಹ ಒಂದು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಮುಂದುವರಿತಾ ಬಂದಿರ್ತಾರೋ ಅಂತವ್ರಿಗೆ ಮುಂದಿನ 20ನೇ ವರ್ಷದ ನಂತರ ಬರ್ತಕ್ಕಂಥ ಉನ್ನತ ಶಿಕ್ಷಣವನ್ನ ನೀಡಲಾಗ್ತದೆ. ಒಂದು ವೇಳೆ ಅಲ್ಲೇ ಏನಾದ್ರು ಅವರು ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಅನುತ್ತೀರ್ಣಗೊಂಡ್ರೆ ಅಂತವರನ್ನ ಕಸುಬುದಾರರಾಗಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅದಕ್ಕೇನೆ ಸೆಕೆಂಡ್ PUC ಫೇಲ್ ಆದ್ಮೇಲೆ ಸಾಮಾನ್ಯವಾಗಿ ಕೆಲವರು ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ, ಕೆಲವರು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡೋದಿಲ್ಲ. ಬೇರೆ ಬೇರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಸೇರ್ಕೊಂಡು ಅವ್ರದೇ ಆದಂತ ಒಂದು ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇನ್ ಕೆಲವರು ಯಾವ್ದೋ ಗಾರ್ಮೆಂಟ್ಸ್ ಹೋಗ್ತಾರೆ, ಇನ್ ಕೆಲವರು ಯಾವ್ದೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಸೇರ್ಕೊಂಡು ತಮ್ಮ ಒಂದು ಜೀವನದ ದಾರಿಯನ್ನ ನೋಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಮುಂದುವರೆದು ಹೇಳ್ತಾರೆ, 20ನೇ ವರ್ಷದ ಪರೀಕ್ಷೆಯಲ್ಲಿ ಕಬ್ಬಿಣವನ್ನು ಹಿತ್ತಾಳೆ ಮತ್ತು ಬಂಗಾರದಿಂದ ಬೇರ್ಪಡಿಸಲಾಗ್ತದೆ. ಅಂದ್ರೆ ಆ ಒಂದು ಏನು ಏಜ್ ಇದೆ ಅಲ್ಲಿ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಏನು, ನಿಜವಾದ ಬುದ್ಧಿವಂತಿಕೆ ಏನು, ನಿಜವಾದ ಒಂದು ನೈತಿಕ ಶಕ್ತಿ ಆ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಇದೆ ಎಂಬುದನ್ನ ಹೊರ ಹೆಚ್ಚಿ ನೋಡಿ ಅಲ್ಲಿ ನಿರ್ಧಾರ ಆಗುತ್ತೆ ಮುಂದೆ ಎಜುಕೇಶನ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಎಂಬುದು. ಹೀಗೆ ಮಗುವಿಗೆ ಕಾಲಕ್ಕೆ 7ರಿಂದ ಸುಮಾರು 20 ವರ್ಷದ ವಯಸ್ಸಿನವರೆಗೂ 2ನೇ ಒಂದು ಮತ್ತು 3ನೇ ಉಪಾಂತಗಳಲ್ಲಿ ಬರ್ತಕ್ಕಂಥ ಶಿಕ್ಷಣವನ್ನ ಹಂತ ಹಂತವಾಗಿ ಪ್ಲೇಟೋ ಈ ರೀತಿಲಿ ವರ್ಗೀಕರಿಸಿದ್ದಾರೆ. ಇನ್ನು 2ನೇ ಒಂದು ಶಿಕ್ಷಣದ ವಿಧಾನ ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣವು ಸಾಮಾನ್ಯವಾಗಿ 20ರಿಂದ 35ನೇ ವಯಸ್ಸಿನವರೆಗೆ ನೀಡಬೇಕಾಗುತ್ತೆ. ಇವರು 20ನೇ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವವರು ನಂತರ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ಬಗ್ಗೆ ಆಸಕ್ತಿ ಹೊಂದಿರುವಂತವರಾಗಿರ್ತಾರೆ. ಅಂತವರಿಗೆ ಉನ್ನತ ಶಿಕ್ಷಣವನ್ನು ನೀಡಲಾಗ್ತದೆ ಎಂದು ಪ್ಲೇಟೋರವರು ಹೇಳಿದ್ದಾರೆ. ಪ್ಲೇಟೋ ಉನ್ನತ ಶಿಕ್ಷಣದ ಉದ್ದೇಶ ಬುದ್ಧಿವಂತರನ್ನಾಗಿ ಜ್ಞಾನಿಯನ್ನಾಗಿ ಮಾಡುವುದು. ಅಂದ್ರೆ ಪ್ಲೇಟೋರವರ ಉದ್ದೇಶ ಉನ್ನತ ಶಿಕ್ಷಣವನ್ನ ಕೊಡೋದರ ಮೂಲ ಉದ್ದೇಶ ಏನು ಅಂತಂದ್ರೆ ಅವರನ್ನ ಬುದ್ಧಿವಂತರನ್ನಾಗಿ ಮಾಡ್ಬೇಕು, ಎಲ್ಲ ಜ್ಞಾನಿಗಳನ್ನಾಗಿ ಮಾಡುವುದೇ ಈ ಒಂದು ಉನ್ನತ ಶಿಕ್ಷಣದ ಮೂಲ ಉದ್ದೇಶ ಆಗಿರುತ್ತೆ. ಇಲ್ಲಿ 2 ಉಪ ಹಂತಗಳು ಬರ್ತವೆ. 20ರಿಂದ 30 ವರ್ಷದವರೆಗೆ ಒಂದು ಉಪ ಹಂತ, 30ರಿಂದ 35 ವರ್ಷದವರೆಗೆ 2ನೇ ಉಪ ಹಂತ ಬರುತ್ತೆ. ಈಗ ನೋಡಿ, ಮೊದಲನೇ ಉಪ ಹಂತದಲ್ಲಿ 20ರಿಂದ 30 ವರ್ಷ ವಯಸ್ಸಿನವರೆಗೆ ಶಿಕ್ಷಣ ನೀಡಲಾಗ್ತದೆ. ಈ ಹಂತದಲ್ಲಿ ಸಾಮಾನ್ಯವಾಗಿ ಗಣಿತಶಾಸ್ತ್ರ, ಜಾಮಿಟ್ರಿ, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆಯಬೇಕಾಗುತ್ತೆ. ಯಾಕೆಂದ್ರೆ ಆಳುವ ವರ್ಗದ ಬುದ್ಧಿಶಕ್ತಿಯನ್ನ ವೃದ್ಧಿಗೊಳಿಸುವುದೇ ಈ ಒಂದು ಗಣಿತಶಾಸ್ತ್ರ, ಜಾಮಿಟ್ರಿ, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಪಡೆದಂತವರನ್ನ. ಹಾಗಾಗಿ ಆಳುವ ವರ್ಗದ ಬುದ್ಧಿಶಕ್ತಿಯನ್ನ ವೃದ್ಧಿಗೊಳಿಸುವುದೇ ಈ ತರದ ಶಿಕ್ಷಣದ ಮೂಲ ಉದ್ದೇಶ ಆಗಿತ್ತು ಎಂಬುದನ್ನ ಪ್ಲೇಟೋ ತನ್ನ ಉನ್ನತ ಶಿಕ್ಷಣದ 20ರಿಂದ 30 ವರ್ಷ ವಯಸ್ಸಿನ ಶಿಕ್ಷಣವನ್ನ ವಿವರಿಸುವಾಗ ಈ ರೀತಿಯಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅದರಲ್ಲೇ ಮುಂದುವರೆದು ಹೇಳ್ತಾರೆ, ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ತತ್ವಜ್ಞಾನ ಪಾಲಕರಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿದವರಾಗಿರ್ತಾರೆ. ಅಂದ್ರೆ 20ರಿಂದ 30 ವರ್ಷ ವಯಸ್ಸಿನವರೆಗೆ ಅವ್ರಿಗೆ ಎಲ್ಲ ವಿಷಯಗಳು ಕರಗತವಾದಾಗ ನಂತರ ಅವರು ತತ್ವಜ್ಞಾನಿ ಪಾಲಕರಾಗೋದಕ್ಕೆ ಬೇಕಾದಂತ ಎಲ್ಲ ಅರ್ಹತೆಯನ್ನ ಪಡ್ಕೊಂಡು ಸಿದ್ಧರಾಗಿರ್ತಾರೆ. ಒಂದ್ ವೇಳೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೆ ಹೋದ್ರೆ ನೆಕ್ಸ್ಟ್ ಅವ್ರಿಗೆ ಯಾವ ತರದ ಒಂದು ಅವಕಾಶ ನೀಡಲಾಗ್ತದೆ ಅಂದ್ರೆ ದೇಶ ಕಾಯುವ ಯೋಧರಾಗಿ ಆದರ್ಶ ರಾಜ್ಯದ ರಕ್ಷಣೆಗೆ ಸದಾ ಸಿದ್ಧರಾಗಿರ್ತಾರೆ. ಅಂದ್ರೆ ಅವಾಗ್ಲೂ ಕೂಡ ಅವ್ರಿಗೆ ತತ್ವಜ್ಞಾನಿ ಪಾಲಕರಾಗುವಂತ ಒಂದು ಎಲ್ಲಾ ಅರ್ಹತೆಗಳನ್ನ ಅವರು ಪಡ್ಕೊಂಡು ಅರ್ಹರಾಗದೆ ಹೋದಂತ ಸಂದರ್ಭದಲ್ಲಿ 2ನೇ ವರ್ಗ ಏನ್ ಬರುತ್ತೆ, ಆದರ್ಶ ರಾಜ್ಯದ ಪರಿಕಲ್ಪನೆಯಲ್ಲಿ ಪ್ಲೇಟೋರವರು ವಿವರಿಸಿರುವಂತಹ 2ನೇ ವರ್ಗ ರಕ್ಷಕ ವರ್ಗ. ಅಂದ್ರೆ ದೇಶವನ್ನ ಕಾಯ್ತಕ್ಕಂತಹ ಯೋಧರಾಗಿ ಆದರ್ಶ ರಾಜ್ಯದ ರಕ್ಷಣೆಗೆ ಅವರು ಸಿದ್ಧರಾಗಿರ್ಬೇಕು ಮತ್ತೆ ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳಿದ್ದಾರೆ. 2ನೇ ಉಪ ಹಂತದಲ್ಲಿ ನಾವು 30ರಿಂದ 35ನೇ ವರ್ಷ ವಯಸ್ಸಿನವರೆಗೆ ನೀಡುವ ಶಿಕ್ಷಣದ ಬಗ್ಗೆ ತಿಳ್ಕೊಳ್ತೇವೆ. ಇಲ್ಲಿ ತತ್ವಶಾಸ್ತ್ರದ ಆಳವಾದ ಅಧ್ಯಯನವನ್ನ ಮಾಡಿ ವಿಷಯಗಳನ್ನ ವಿಮರ್ಶೆ ಮಾಡಲಾಗ್ತದೆ. ಅಂದ್ರೆ ತತ್ವಶಾಸ್ತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಉನ್ನತ ಶಿಕ್ಷಣದ 2ನೇ ಉಪ ಹಂತದಲ್ಲಿ ನೀಡಲಾಗಿದೆ. ಇಲ್ಲಿ ತತ್ವಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಆಳವಾದ ವಿಮರ್ಶೆಗೆ ಒಳಪಡಿಸಿ ಈ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣಗೊಳ್ತಾರೋ ಅವರು ನಂತರ 2 ವರ್ಷಗಳ ಕಾಲ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಮತ್ತು ಅನುಭವವನ್ನ ಪಡೆಯಬೇಕು. ಸಾಮಾನ್ಯವಾಗಿ ನಾವು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ತರದ ವ್ಯವಸ್ಥೆ ಇದೆ.
ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿರ್ತಾರೋ ಅವರಿಗೆ 2 ವರ್ಷಗಳ ಕಾಲ ತರಬೇತಿ ಒಂದು ಕಾಲಾವಧಿ ಅಂತ ಹೇಳಿಕೊಟ್ಟು ಅವ್ರ ಜ್ಞಾನವನ್ನ ಮತ್ತೆ ಅನುಭವವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಆ ಮಾದರಿಯಲ್ಲಿ ಪ್ಲೇಟೋ ಉನ್ನತ ಶಿಕ್ಷಣದಲ್ಲಿ ಬರ್ತಕ್ಕಂಥ 2ನೇ ಉಪಾಂತದಲ್ಲಿ 30ರಿಂದ 35 ವರ್ಷದ ವಯಸ್ಸಿನ ಒಂದು ಏನು ಪಾಲಕರಿಗೆ, ರಾಜ್ಯಪಾಲಕರಿಗೆ ಅವರು 2 ವರ್ಷಗಳ ಕಾಲ ಆಡಳಿತದ ಬಗ್ಗೆ ಜ್ಞಾನ ಮತ್ತು ಅನುಭವವನ್ನ ಪಡೆಯಬೇಕು ಎಂಬ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಹಂತ, ಅದನ್ನ ನಾವು 3ನೇ ಉಪ ಅಂತಲಾದ್ರೂ ಗಮನಿಸ್ಬೋದು, ಇಲ್ಲಾಂದ್ರೆ ಕೊನೆಯ ಹಂತ ಎಂಬುದಾಗಿನೂ ಕೂಡ ಗುರುತಿಸ್ಬೋದು. ಇಲ್ಲಿ 35 ಆದ ನಂತರ 36ರಿಂದ 50ನೇ ವರ್ಷ ವಯಸ್ಸಿನವರೆಗೆ ಪ್ಲೇಟರ್ ಅವ್ರ ಪ್ರಕಾರ ಹೇಳೋದಾದ್ರೆ ಈ ವೇಳೆಗೆ ಎಲ್ಲಾ ರೀತಿಯ ಶಿಕ್ಷಣ ಅನುಭವವನ್ನ ಪಡೆದು ಸುಸಂಸ್ಕೃತರಾದ ಅಭ್ಯರ್ಥಿಗಳು ಆದರ್ಶ ರಾಜ್ಯದ ಆಡಳಿತ ಕಾರ್ಯಗಳನ್ನ ಸಮರ್ಪಕವಾಗಿ ನಡೆಸುತ್ತಾ ಅಸಾಧಾರಣ ಅನುಭವ ಪಡೆಯುತ್ತಾರೆ. ಅಂದ್ರೆ ಈಗಾಗ್ಲೇನೆ ಅವರಿಗೆ ಪೌರಾಣಿಕ, ಆಧ್ಯಾತ್ಮಿಕ, ನೈತಿಕ ಮತ್ತೆ ದೈಹಿಕ ಸಾಮರ್ಥ್ಯ, ಬುದ್ಧಿವಂತಿಕೆ ಇತ್ಯಾದಿ ಇತ್ಯಾದಿ ಎಲ್ಲ ತತ್ವಶಾಸ್ತ್ರ, ಭೂಗೋಳಶಾಸ್ತ್ರ, ಗಣಿತ, ಜಾಮೆಟ್ರಿ ಇವೆಲ್ಲ ವಿಷಯಗಳಲ್ಲಿ ಅವರದೇ ಆದಂತ ರೀತಿಯಲ್ಲಿ ಹಂತ ಹಂತವಾಗಿ ಅನುಭವವನ್ನ, ತರಬೇತಿಯನ್ನ ಪಡ್ಕೊಂಡು ಅವರು ಸಮರ್ಥರಾಗಿರ್ತಾರೆ. ಆಗ ಅವರಿಗೆ ಎಲ್ಲಾ ರೀತಿಯ ಶಿಕ್ಷಣ ಅನುಭವನ ಪಡೆದು ಸುಸಂಸ್ಕೃತರಾದ ಅಭ್ಯರ್ಥಿಗಳು ಒಂದು ಆದರ್ಶ ರಾಜ್ಯದ ಆಡಳಿತ ಕಾರ್ಯಗಳನ್ನು ಸಮರ್ಪಕವಾಗಿ ನಡೆಸುತ್ತಾ ಅಸಾಧಾರಣವಾದಂತಹ ಅನುಭವವನ್ನ ಪಡೆಯುತ್ತಾರೆ ಎಂಬ ಅಭಿಪ್ರಾಯವನ್ನ ಪ್ಲೇಟೋರ್ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಹಂತದಲ್ಲಿ 36ರಿಂದ 50 ವರ್ಷದ ವಯಸ್ಸಿನ ಏನು ವ್ಯಕ್ತಿಗಳು ಅಥವಾ ಅಭ್ಯರ್ಥಿಗಳು ರಾಜ್ಯಾಡಳಿತದ ಕಾರ್ಯಗಳನ್ನ ಸಮರ್ಪಕವಾಗಿ ನಡೆಸೋದಕ್ಕೆ ಅರ್ಹರಾಗ್ತಾರೆ. ನಂತರ ಇವರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಪರೀಕ್ಷಿಸಲಾಗ್ತದೆ. ಆಪತ್ತುಗಳನ್ನ ತಂದೊಡ್ಡಿ ಹೇಗೆ ವರ್ತಿಸುತ್ತಾರೆ ಎಂಬುದರ ಬಗ್ಗೆನೂ ಕೂಡ ಪರೀಕ್ಷಿಸಲಾಗ್ತದೆ. ಯಾಕಂದ್ರೆ ಅವರ ಒಂದು ಮಾನಸಿಕ ಸ್ಥಿಮಿತತೆ ಅಥವಾ ಅವರು ಇದುವರೆಗೂ ಪಡ್ಕೊಂಡಿರ್ತಕ್ಕಂಥ ಅನುಭವ ಮತ್ತು ತರಬೇತಿಯಿಂದ ಇವರು ವಾಸ್ತವಿಕವಾಗಿ ಒಂದು ನಿರ್ದಿಷ್ಟವಾದಂತಹ ಸ್ಥಾನಕ್ಕೆ ಹೋದ್ಮೇಲೆ, ರಾಜ್ಯಪಾಲಕರಾಗಿ ಹೋದ್ಮೇಲೆ ಅವ್ರು ಹೇಗೆ ವರ್ತಿಸ್ಬೋದು, ಆಪತ್ತುಗಳು ಬಂದ್ರೆ ಅಥವಾ ಜನರು ಯಾರಾದ್ರೂ ಆಸೆ ಆಮಿಷಗಳನ್ನ ಒಡ್ಡೋದಕ್ಕೆ ಬಂದಾಗ ಅವರ ಮನಸ್ಥಿತಿ, ಅವರ ತೀರ್ಮಾನಗಳು ಯಾವ ತರ ಇರುತ್ತೆ ಎಂಬುದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಇವರಿಗೆ ಆಸೆ ಆಮಿಷಗಳನ್ನೊಡ್ಡಿ ಪರೀಕ್ಷಿಸಲಾಗ್ತದೆ. ಜೊತೆಗೆ ಆಪತ್ತುಗಳನ್ನ ತಂದೊಡ್ಡಿ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಕೂಡ ಪರೀಕ್ಷೆ ಮಾಡಲಾಗ್ತದೆ. ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರನ್ನ ಮಾತ್ರ ಆಡಳಿತಗಾರರನ್ನಾಗಿ ನೇಮಿಸಲಾಗ್ತದೆ. ನಂತರ ಇವರು ಏನ್ ಮಾಡ್ಬೇಕು, ತತ್ವಜ್ಞಾನವನ್ನ ಸತತವಾಗಿ ಅಭ್ಯಾಸ ಮಾಡ್ತಾರೆ. ಅಂದ್ರೆ ಕೇವಲ ತತ್ವಜ್ಞಾನವನ್ನ ತಾವೊಬ್ಬರೇ ಅಭ್ಯಾಸ ಮಾಡೋದಿಲ್ಲ. ಇವರು ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮನ್ನೂ ತೊಡಗಿಸ್ಕೊಂಡು ತಮ್ಮ ಜ್ಞಾನ ಮತ್ತು ಅನುಭವವನ್ನ ಕಾಲಕ್ಕೆ ಇತರರಿಗೂ ನೀಡ್ತಾ ಹೋಗ್ತಾರೆ. ಹಾಗಾಗಿ ಉತ್ತಮ ಆದರ್ಶ ರಾಜ್ಯವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ಬಗ್ಗೆ ಪ್ಲೇಟೋರ್ ಅವರು ಹೀಗೆ 3 ಒಂದು ಉಪ ಹಂತಗಳನ್ನ, 2 ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ಹಂತಗಳಲ್ಲಿ 3 ಉಪ ಹಂತಗಳನ್ನ ಸೇರ್ಪಡೆ ಮಾಡೋದ್ರ ಮೂಲಕ ವಯಸ್ಸಿನ ಆಧಾರದ ಮೇಲೆ ಈ ರೀತಿಲಿ ವರ್ಗೀಕರಿಸಿದ್ದಾರೆ. ಇಷ್ಟೆಲ್ಲ ಒಂದು ವಿವರಣೆಯನ್ನ ಪ್ಲೇಟೋರ್ ಅವರ ಶಿಕ್ಷಣ ಸಿದ್ಧಾಂತದಲ್ಲಿ ತಿಳ್ಕೊಂಡ ನಂತರ ಏನೇ ಉತ್ತಮವಾದಂತಹ ಒಂದು ಅಭಿಪ್ರಾಯವನ್ನ ಪ್ಲೇಟೋರ್ ಅವರು ಅವತ್ತಿನ ಕಾಲಕ್ಕೆ ನಮಗೆ ತಮ್ಮ ದಿ ರಿಪಬ್ಲಿಕ್ ಎಂಬ ಗ್ರಂಥದ ಮೂಲಕ ಸೂಚಿಸಿದ್ರು ಕೂಡ ಅವರ ಸಿದ್ಧಾಂತದಲ್ಲಿ ಅನೇಕ ಟೀಕೆಗಳನ್ನ ನಾವು ಕಾಣಬಹುದು. ಅಂತಹ ಟೀಕೆಗಳೇನಾದಾದ್ರೆ ನಾವು ಈಗಾಗಲೇ ಪ್ಲೇಟೋರ್ ಅವರನ್ನ ಮಹಾನ್ ಶಿಕ್ಷಣ ತಜ್ಞ ಎಂದು ಪರಿಗಣಿಸಲಾಗಿದೆ. ಅವರ ಒಂದು ಶಿಕ್ಷಣ ವ್ಯವಸ್ಥೆಯು ಕೂಡ ತರ್ಕಬದ್ಧವಾಗಿದ್ರು, ಕ್ರಿಯಾತ್ಮಕವಾಗಿದ್ರು ಸಹ ಹಲವಾರು ಟೀಕೆಗಳಿಗೆ ಒಳಗಾಗಿರುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಅಂತಹ ಟೀಕೆಗಳಲ್ಲಿ ಮೊದಲಿಗೆ ಪ್ಲೇಟೋ ತನ್ನ ಸಿದ್ಧಾಂತದಲ್ಲಿ 3 ವರ್ಗಗಳಿಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಥಾನವಿದೆ ಎಂದು ತಿಳಿಸಿದರೂ ಕಸುಬುದಾರರ ಮಕ್ಕಳನ್ನು ಯಾವ ರೀತಿ ತನ್ನ ಪ್ರಾಥಮಿಕ ಶಿಕ್ಷಣದ ವ್ಯಾಪ್ತಿಯೊಳಗೆ ತರುತ್ತಾನೆ ಎಂಬ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮಗು ಎಲ್ಲಾ ರೀತಿಯ ಸಂಗೀತ, ಕುಸ್ತಿ ಇವೆಲ್ಲ ಹೇಳಿದಾರಲ್ಲ, ಅದು ಎಲ್ಲಾ ಪೋಷಕರಿಗೂ ತಮ್ಮ ತಮ್ಮ ಮಕ್ಕಳುಗಳಿಗೆ ಆ ಒಂದು ಮಾದರಿಯ ಶಿಕ್ಷಣವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉತ್ಪಾದಕ ವರ್ಗದವರಿಗೆ ತಾವು ಒಂದು ಕಷ್ಟಪಟ್ಟು ಜೀವನ ನಡೆಸಿ ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದೇ ಆಗಿರುತ್ತೆ. ಅಂಥದ್ರಲ್ಲಿ ಬೇರೆ ಬೇರೆ ಈ ತರದ ಒಂದು ಅವಕಾಶಗಳನ್ನ ಮಕ್ಕಳುಗಳಿಗೆ
ಒದಗಿಸ್ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಪ್ಲೇಟೋರವರು ಯಾವುದನ್ನು ಸ್ಪಷ್ಟಪಡಿಸಿಲ್ಲ ಎಂಬ ಒಂದು ಟೀಕೆಗೆ ಗುರಿಯಾಗಿದೆ ಪ್ಲೇಟೋರವರ ಶಿಕ್ಷಣ ಸಿದ್ಧಾಂತ. ನೆಕ್ಸ್ಟ್ ಒನ್, ಪ್ಲೇಟೋರವರ ಶಿಕ್ಷಣವು ಅವಾಸ್ತವಿಕವಾಗಿದೆ. ಅಂದ್ರೆ ಈತನ ಶಿಕ್ಷಣದ ಉದ್ದೇಶ ಕೇವಲ ಒಬ್ಬ ಆದರ್ಶ ತತ್ವಜ್ಞಾನಿಯನ್ನ ಪಡೆಯುವುದಾಗಿದೆಯೇ ಹೊರತು ಕ್ರಿಯಾಶೀಲ ವ್ಯಕ್ತಿಗಳನ್ನು ತಯಾರಿಸುವುದಲ್ಲ. ಇವರು ಪ್ರಾರಂಭದಿಂದಲೂ ಕೂಡ ತನ್ನ ಆದರ್ಶ ರಾಜ್ಯದ ಪರಿಕಲ್ಪನೆಯಿಂದ ಹಿಡಿದು ಮುಂದುವರೆದು ಕೊನೆಯವರೆಗೂ ಕೂಡ ತತ್ವಜ್ಞಾನಿ ಅರಸರುಗಳಿಗೆ ಸಂಬಂಧಪಟ್ಟಂತಾನೆ ತನ್ನ ಒಂದು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡುವಂತದ್ದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಶಿಕ್ಷಣ ಎಂಬುದು ಒಬ್ಬ ಕ್ರಿಯಾತ್ಮಕ ಒಂದು ವ್ಯಕ್ತಿಯನ್ನ ತಯಾರಿಸುವುದಲ್ಲ, ಇದು ಕೇವಲ ತತ್ವಜ್ಞಾನಿ ಅರಸರುಗಳಿಗೆ ಮಾತ್ರ ಸಂಬಂಧಿಸಿದಾಗಿದೆ ಎಂಬ ಒಂದು ಟೀಕಾಕಾರರು ಇದನ್ನ ಟೀಕೆ ಮಾಡಿದ್ದಾರೆ. ಹಾಗೇನೆ ಪ್ಲೇಟೋವಿನ ಶಿಕ್ಷಣ ಪದ್ಧತಿಯಲ್ಲಿ ಪ್ರಜೆಗಳಿಗೆ ತಮಗೆ ಬೇಕಾದಂತ ಶಿಕ್ಷಣವನ್ನ ಪಡೆಯಲು ಸ್ವಾತಂತ್ರ್ಯವಿರಲಿಲ್ಲ. ಏಕೆಂದ್ರೆ ಅವರು ವಯಸ್ಸಿನ ಆಧಾರದ ಮೇಲೆ ಕಾಲಕ್ಕೆ ಯಾವ್ಯಾವ ರೀತಿಯಲ್ಲಿ ಶಿಕ್ಷಣವನ್ನ ಪಡಿಬೇಕು ಎಂಬುದನ್ನ ಸೂಚಿಸುವುದರ ಜೊತೆಗೆ ರಾಜ್ಯ ನಿಯಂತ್ರಿತ ಶಿಕ್ಷಣವನ್ನ ಪ್ಲೇಟೋರವರು ಸೂಚಿಸಿದ್ರು. ಹಾಗಾಗಿ ರಾಜ್ಯ ಯಾವ ಮಾದರಿಯಲ್ಲಿ ಶಿಕ್ಷಣವನ್ನ ಜನರಿಗೆ ನೀಡಲಾಗಿತ್ತೋ ಅದನ್ನ ಪಡಿಕೊಳ್ಳುವುದಷ್ಟೇ ಅವಕಾಶ ಇತ್ತು. ತನಗೆ ಬೇಕಾದಂತಹ ವೈಯಕ್ತಿಕವಾಗಿ ಏನು ಅಥೆನ್ಸಿನ ಮಾದರಿಯಲ್ಲಿ ಪಡ್ಕೊಳ್ಳುವಂತ ಖಾಸಗಿ ಸಂಘ ಸಂಸ್ಥೆಗಳಿಗೆ ಶಿಕ್ಷಣದ ಅವಕಾಶ ನೀಡಿಲ್ಲದಿರೋದ್ರಿಂದ ಇಲ್ಲಿ ತನಗೆ ಬೇಕಾದಂತ ಶಿಕ್ಷಣವನ್ನ ಪಡೆಯೋದಕ್ಕೆ ಸ್ವಾತಂತ್ರ್ಯ ವ್ಯಕ್ತಿಗೆ ಇರಲಿಲ್ಲ ಎಂಬುದು ಕೂಡ ಕೆಲವು ಟೀಕಾಕಾರರ ಟೀಕೆಗೆ ಗುರಿಯಾಗಿದೆ. ನೆಕ್ಸ್ಟ್, ಪ್ಲೇಟೋವಿನ ಶಿಕ್ಷಣ ಪದ್ಧತಿಯಲ್ಲಿ ಆಡಳಿತಗಾರರು ಮುಪ್ಪಿನಿಂದ ಶಿಕ್ಷಣ ಪಡೆಯೋದ್ರಿಂದ ಇತರ ಯಾವುದೇ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳಲು ಅವರಿಗೆ ಅವಕಾಶನೇ ಸಿಗೋದಿಲ್ಲ. ಯಾಕಂದ್ರೆ ಅವರ ಬುದ್ಧಿವಂತಿಕೆ, ಅವರ ವಿವೇಚನೆ, ಅವರ ಒಂದು ಸಮಾಜ ಸೇವೆ, ಅವರ ಸದ್ಗುಣಗಳು, ಅವರ ಜ್ಞಾನ, ಇದ್ರ ಬಗ್ಗೆನೇ ಪ್ಲೇಟೋ ನಿರಂತರವಾಗಿ ಎಲ್ಲ ಸಿದ್ಧಾಂತಗಳಲ್ಲೂ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಹೊರತು ಅವರು ಇತರೆ ಹವ್ಯಾಸಗಳನ್ನ ಹೇಗೆ ಹೊಂದಿರ್ಬೇಕು, ಯಾವ್ಯಾವ ಹವ್ಯಾಸಗಳಲ್ಲಿ ತಮಗೆ ಜ್ಞಾನ ಇರಬೇಕು ಎಂಬುದರ ಬಗ್ಗೆ ಎಲ್ಲೂ ಹೇಳಲಿಲ್ಲ. ಜೊತೆಗೆ ಕೇವಲ ಶಿಕ್ಷಣ ಮತ್ತು ತರಬೇತಿಯನ್ನ ಪಡ್ಕೊಳ್ಳೋದಷ್ಟೇನೆ ತತ್ವಜ್ಞಾನಿ ಅರಸರ ಮುಖ್ಯ ಕರ್ತವ್ಯ. ಆಗ ಮಾತ್ರ ತತ್ವಜ್ಞಾನಿ ಅರಸರು ಉತ್ತಮ ರೀತಿಯಲ್ಲಿ ರಾಜ್ಯಾಡಳಿತವನ್ನ ನಡೆಸಬಲ್ಲರು ಎಂಬುದನ್ನ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಬೇರೆ ಹವ್ಯಾಸಗಳು ಅವರಿಗೆ ಸಂಗೀತ, ಈ ಬೇರೆ ಬೇರೆ ಯಾವ ರೀತಿಲಿ ಹವ್ಯಾಸಗಳಿತ್ತು ಎಂಬುದನ್ನ ಹೊರಚಿ ನೋಡೋದಕ್ಕೆ ಅವರಿಗೆ ಅವಕಾಶಗಳೇ ಇರ್ತಾ ಇರ್ಲಿಲ್ಲ. ನೆಕ್ಸ್ಟ್, ಮತ್ತೊಂದು ಟೀಕೆಯನ್ನ ನೋಡೋದಾದ್ರೆ, ನಿರಂತರವಾಗಿ 35 ವರ್ಷಗಳ ಕಾಲ ಅಧ್ಯಯನದಲ್ಲಿ ತೊಡಗಿಸಿಕೊಂಡವರಿಗೆ ವಾಸ್ತವಿಕ ಪ್ರಪಂಚದ ಜ್ಞಾನ ಇರೋದಿಲ್ಲ. ನಾವು ಇವತ್ತಿಗೂ ನೋಡ್ತೇವೆ ಮಕ್ಕಳು, ಎಷ್ಟೋ ಜನ ಮಕ್ಕಳುಗಳು ಫಸ್ಟ್ ರ್ಯಾಂಕ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾರೆ, ಆದ್ರೆ ಅವ್ರಿಗೆ ಪ್ರಾಪಂಚಿಕ ಜ್ಞಾನ ಇರೋದಿಲ್ಲ. ಯಾಕಂದ್ರೆ ಓದೋದೊಂದನ್ನ ಬಿಟ್ಟು ಉಳಿದ ಯಾವ ವಿಚಾರಗಳ ಕಡೆನೂ ಅವರು ಗಮನವನ್ನು ಹರಿಸಿರೋದಿಲ್ಲ. ಆ ರೀತಿಲಿ ನಿರಂತರವಾಗಿ ತತ್ವಜ್ಞಾನಿ ಅರಸರುಗಳಾದಂಥವ್ರು 35 ವರ್ಷಗಳ ಕಾಲ ಅಧ್ಯಯನದಲ್ಲಿ ತೊಡಗಿಸ್ಕೊಂಡವ್ರಿಗೆ ವಾಸ್ತವಿಕವಾಗಿ ಯಾವುದೇ ಪ್ರಾಪಂಚಿಕ ಜ್ಞಾನದ ಒಂದು ಅನುಭವ, ತಿಳುವಳಿಕೆ ಇರಲಾರದು ಎಂಬುದು ಟೀಕೆಗೆ ಗುರಿಯಾಗಿದೆ. ಹಾಗೇನೆ ಪ್ಲೇಟೋ ಮನಃಶಾಸ್ತ್ರದ ಬಗ್ಗೆ ಏನನ್ನೂ ತಿಳಿಸಿಲ್ಲ. ತತ್ವಶಾಸ್ತ್ರ ಮತ್ತೆ ಭೂಗೋಳಶಾಸ್ತ್ರ, ಜಾಮೆಟ್ರಿ, ಗಣಿತ ಎಲ್ಲವೂ ತಿಳ್ಕೊಂಡಿರ್ಬೇಕು ಮಗು ಅಂತ ಹೇಳ್ತಾರೆ ಹೊರತು ಒಂದು ಮನಃಶಾಸ್ತ್ರದ ಬಗ್ಗೆ ಏನನ್ನ ವಿಷಯವನ್ನ ತಿಳ್ಕೊಂಡಿರ್ಬೇಕು ಎಂಬ ಒಂದು ವಿಚಾರದ ಬಗ್ಗೆ ಅವರು ಕಡೆಗಣಿಸಿರುವಂಥದ್ದು ಕೂಡ ಈ ಒಂದು ಸಿದ್ಧಾಂತದ ಮತ್ತೊಂದು ದೋಷ ಎನ್ನಬಹುದು. ಜೊತೆಗೆ ಇಂತಹ ಶಿಕ್ಷಣ ನೀಡುವಂತಹ ಶಿಕ್ಷಕರು ಲಭ್ಯವಾಗುವರೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಏನನ್ನು ಪ್ಲೇಟೋರವರು ತಿಳಿಸ್ಲಿಲ್ಲ. ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಶಿಕ್ಷಕರು ಆ ಕಾಲದಲ್ಲಿ ಅಷ್ಟೊಂದು ಸಮರ್ಥರಾಗಿದ್ರ, ಇಂಥ ಎಲ್ಲ ತರಬೇತಿಯನ್ನ ಕೊಡುವಂತಹ ಸಾಧ್ಯತೆಗಳಿತ್ತ ಎಂಬುದರ ಬಗ್ಗೆ ಕಾಲಕ್ಕೆ ಪ್ಲೇಟೋ ಹೇಳ್ತಾ ಬಂದಿದ್ದಾರೆ. ಅಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಶಿಕ್ಷಕರು ಆ ಕಾಲದಲ್ಲಿ ಇದ್ದರೆ ಇಲ್ಲವೇ ಎಂಬುದರ ಬಗ್ಗೆ ಪ್ಲೇಟೋ ತನ್ನ ಸಿದ್ಧಾಂತದಲ್ಲಿ ಎಲ್ಲೂ ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಅದು ಕೂಡ ಒಂದು ದೋಷ ಎನ್ನಬಹುದು. ನೆಕ್ಸ್ಟ್, ವೈವಿಧ್ಯತೆಯಿಂದ ಕೂಡಿರುವಂತಹ ಮಾನವನ ಸ್ವಭಾವಗಳಿಗೆ ಪ್ಲೇಟೋವಿನ ಏಕರೂಪದ ಶಿಕ್ಷಣವು ಹೇಗೆ ಸರಿ ಹೋಗಲು ಸಾಧ್ಯ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಇವತ್ತು ಮಾನವನ ಸ್ವಭಾವಗಳನ್ನ ನಾವು ತೆಗೆದುಕೊಂಡಾಗ ಕೆಲವರಿಗೆ ಹೆಚ್ಚು ಸಾಮರ್ಥ್ಯ ಇರುತ್ತೆ, ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಕೆಲವರಿಗೆ
ಯಾವುದೂ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಈಗ ನಾವು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳುಗಳನ್ನ ನೋಡಿದಾಗ ನಾವು ಅವರ ಬುದ್ಧಿಮಟ್ಟ ಒಬ್ಬರಿಂದ ಒಬ್ಬರಿಗೆ ಬಹಳ ಭಿನ್ನವಾಗಿರುತ್ತೆ. ಆದ್ರೆ ಪ್ಲೇಟೋರವರು ಆಯಾಯ ವರ್ಷಕ್ಕೆ ತಕ್ಕಂತೆ ಇಂತಿಂತದೇ ಶಿಕ್ಷಣವನ್ನ ವ್ಯಕ್ತಿಗಳಿಗೆ ಕೊಡಬೇಕು ಎಂಬ ಒಂದು ವಿಚಾರವನ್ನ ತನ್ನ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಆದ್ರೆ ಈ ತರ ವಿಭಿನ್ನವಾದಂತಹ ಸ್ವಭಾವಗಳು ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಆ ಒಂದು ಪ್ಲೇಟೋರವರು ಸೂಚಿಸಿರ್ತಕ್ಕಂಥ ಶಿಕ್ಷಣ ಹೇಗೆ ಸರಿ ಹೊಂದಬಹುದು ಎಂಬುದರ ಬಗ್ಗೆ ಎಲ್ಲೂ ಮಾಹಿತಿ ನೀಡದೇ ಇರೋದು ಈ ಸಿದ್ಧಾಂತದ ಮತ್ತೊಂದು ದೋಷ. ನೆಕ್ಸ್ಟ್, ರಾಷ್ಟ್ರದ ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕೆಳವರ್ಗದವರನ್ನು ಕಡೆಗಣಿಸಿರುವುದು ಕೂಡ ಒಂದ್ ರೀತಿಯಲ್ಲಿ ಪ್ರಜಾಪ್ರಭುತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಶಿಕ್ಷಣ, ಯಾಕೆಂದ್ರೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂಬ ಒಂದು ತತ್ವ ಇರುತ್ತೆ. ಅದರ ಪ್ರಕಾರ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನ ನೀಡಲಾಗ್ತದೆ. ರಾಜ್ಯದ ಮೂಲಕ ನೀಡಲ್ಪಡ್ತಕ್ಕಂಥ ಶಿಕ್ಷಣ ನಾನು ಹೇಳ್ತಾ ಇರೋದು. ಸೊ ರಾಜ್ಯದ ಮೂಲಕ ನೀಡಲ್ಪಡ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಪ್ಲೇಟೋ ಹೇಳಿರೋದ್ರಿಂದ ಇಲ್ಲಿ ರಾಷ್ಟ್ರದ ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕೆಳವರ್ಗದವರ ಬಗ್ಗೆ ಏನನ್ನೂ ಸ್ಪಷ್ಟೀಕರಣ ಕೊಡದೆ ಅವರು ಕೇವಲ ಏನು ತತ್ವಜ್ಞಾನಿ ಅರಸರುಗಳನ್ನೇ ಗಮನದಲ್ಲಿ ಹೇಳಿರುವಂಥದ್ದು ಕೂಡ ಮತ್ತೊಂದು ಪ್ರಮುಖ ದೋಷ ಎನ್ನಬಹುದು. ಹಾಗೇನೆ ಇವರು ಪ್ಲೇಟೋರವರು ಶಿಕ್ಷಣ ಪದ್ಧತಿಯಲ್ಲಿ ಶೋಕರಸ ಪ್ರಧಾನವಾಗಿರುವಂತಹ ಕೃತಿಗಳು, ದುರಂತ ನಾಟಕಗಳು ಹಾಗೂ ಹಾಸ್ಯ ಪ್ರಧಾನ ಕೃತಿಗಳ ಮೇಲೂ ನಿರ್ಬಂಧ ವಿಧಿಸಿರುವುದು ಕೂಡ ಒಂದ್ ರೀತಿಯಲ್ಲಿ ಸಾಹಿತ್ಯದ ಬೆಳವಣಿಗೆಗೆ ಕುಂಠಿತ ಆಗಲು ಕಾರಣವಾಗಿದೆ ಎನ್ನಬಹುದು. ಯಾಕಂದ್ರೆ ಕೇವಲ ನಾವು ತತ್ವಜ್ಞಾನಿ ಪಾಲಕರ ಕಡೆನೇ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ತನ್ನ ಸಿದ್ಧಾಂತವನ್ನ ವಿವರಿಸಿರೋದ್ರಿಂದ ಉಳಿದ ಒಂದು ಸಾಹಿತ್ಯ ಮತ್ತೆ ಕೆಳವರ್ಗದವರು ಇಂಥವ್ರ ಬಗ್ಗೆ ಕಾಳಜಿಯನ್ನ ವಹಿಸದೇ ಇರುವಂಥದ್ದು ಪ್ಲೇಟೋರವರ ಶಿಕ್ಷಣದ ಕೆಲವೊಂದು ದೋಷಗಳು ಅಂತೇಳಿ ಹೇಳ್ಬೋದು. ಹಾಗಾಗಿ ಪ್ಲೇಟೋರವರ ಶಿಕ್ಷಣ ಸಿದ್ಧಾಂತವನ್ನ ನಾವು ಗಮನಿಸಿದಾಗ ಪ್ಲೇಟೋರವರ ಶಿಕ್ಷಣ ಸಿದ್ಧಾಂತ ಅತ್ಯಂತ ಉಪಯುಕ್ತವಾದಂತಹ ಒಂದು ಮಾರ್ಗದರ್ಶನ ಇದ್ರೂ ಕೂಡ ಹಲವಾರು ಟೀಕೆಗಳಿಗೆ ಈ ಎಲ್ಲಾ ಅಂಶಗಳ ಮೂಲಕ ಗುರಿಯಾಗಿದೆ. ಆದ್ರೂ ಕೂಡ ಏನೇ ಟೀಕೆಗಳಿದ್ರು, ಏನೇ ದೋಷಗಳು ಕಂಡು ಬಂದಿದ್ರು, ಏನೇ ವಿಮರ್ಶಾತ್ಮಕವಾದಂತಹ ಧೋರಣೆಗಳು ಪ್ಲೇಟೋರವರ ಶಿಕ್ಷಣದ ಬಗ್ಗೆ ವ್ಯಕ್ತವಾದ್ರೂ ಕೂಡ ಪ್ಲೇಟೋರವರು ಶಿಕ್ಷಣ ಸಿದ್ಧಾಂತದ ಮೂಲಕ ವಯಸ್ಸಿನ ಆಧಾರದ ಮೇಲೆ ವರ್ಗೀಕರಣ ಮಾಡೋದ್ರ ಮೂಲಕ ಹಂತ ಹಂತವಾಗಿ ಹೇಗೆ ವ್ಯಕ್ತಿಗಳು ಶಿಕ್ಷಣವನ್ನ ಪಡೆದುಕೊಳ್ಳಬೇಕು ಎಂಬ ಒಂದು ಮಾರ್ಗದರ್ಶನ ಆವತ್ತಿನ ಕಾಲದಲ್ಲೇ ಯೋಚನೆ ಮಾಡಿ ಅವರು ಆ ಒಂದು ತೀರ್ಮಾನಕ್ಕೆ ಬಂದು ತನ್ನ ಒಂದು ಶಿಕ್ಷಣ ಸಿದ್ಧಾಂತವನ್ನ, ಅದರಲ್ಲೂ ದಿ ರಿಪಬ್ಲಿಕ್ ಎಂಬ ಗ್ರಂಥದ 2ನೇ ಭಾಗವನ್ನೇ ಸಂಪೂರ್ಣವಾಗಿ ಮೀಸಲಿಟ್ಟು ಅದರಲ್ಲಿ ಸಂಪೂರ್ಣವಾಗಿ ಶಿಕ್ಷಣದ ಬಗ್ಗೆ ವಿವರಿಸುವಂತ ಒಂದು ಪ್ರಯತ್ನ ಬಹಳ ಶತಮಾನಗಳ ಹಿಂದೆನೆ ಮಾಡಿರುವಂಥದ್ದು ನಮ್ಮೆಲ್ರಿಗೂ ಬಹಳ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ನಾವು. ಹೀಗೆ ಪ್ಲೇಟೋರವರು ಶಿಕ್ಷಣ ಸಿದ್ಧಾಂತದ ಮೂಲಕ ವಿವಿಧ ಹಂತಗಳನ್ನ ತಿಳಿಸ್ಕೊಡೋದ್ರ ಮೂಲಕ ತಮ್ಮದೇ ಆದಂತಹ ವಿಚಾರಗಳನ್ನ ಪ್ರತಿಪಾದಿಸಿದ್ದಾರೆ. ಈ ಶಿಕ್ಷಣ ಸಿದ್ಧಾಂತದ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ 10 ಅಥವಾ 15 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಇದಾಗಿರುತ್ತೆ. ಹಿಂದೆ ಸುಮಾರು ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಗಮನಿಸಿದಾಗ ಅದರಲ್ಲಿ ಹಲವಾರು ಬಾರಿ ಕೇಳಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಮುಂದೇನೂ ಕೂಡ ಈ ಶಿಕ್ಷಣ ಪದ್ಧತಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅಧ್ಯಯನ ಮಾಡಬೇಕಾಗುತ್ತೆ. ಆ ದೃಷ್ಟಿಕೋನದಲ್ಲಿ ನಾವು ಪ್ಲೇಟೋರವರ ಶಿಕ್ಷಣ ಪದ್ಧತಿ ಎಂಬುದು ಕೂಡ ಇತರೆ ಆದರ್ಶ ರಾಜ್ಯ ಮತ್ತೆ ನ್ಯಾಯ ಸಿದ್ಧಾಂತ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಮುಂದೆ ತಿಳಿಸ್ತಕ್ಕಂಥ ತತ್ವಜ್ಞಾನಿ ಅರಸನ ಬಗ್ಗೆ ಅವರು ತಿಳಿಸ್ತಾ ಹೋಗ್ತಾರೆ. ಅವೆಲ್ಲ ವಿಷಯಗಳ ಜೊತೆಗೆ ಶಿಕ್ಷಣ ಸಿದ್ಧಾಂತವು ಕೂಡ ಒಂದು ಉತ್ತಮವಾದಂತಹ ರಾಜಕೀಯ ವಿಚಾರಧಾರೆ ಎನ್ನಬಹುದು. ಹೀಗೆ ನೀವು ಅಧ್ಯಯನ ಮಾಡಿ ಉತ್ತಮವಾಗಿ ಪರೀಕ್ಷೆಗಳನ್ನ ಬರಿತಾ ಹೋಗಿ. ಧನ್ಯವಾದಗಳು.